ಅದಾ ನೀನು ಬಿಟ್ಟು ಒಂದಿನಾನು ನನ್ನ ಕೈಲಿ ಇರಕ್ಕಾಗೋದಿಲ್ಲ. ನೀನು ಊರು ಹೋಗ್ಲೇಬೇಕಾ? ನಿಮ್ಮ ಅಣ್ಣಗೆ ನಿಧಾನಕ್ಕೆ ಈ ವಿಷಯ ತಿಳಿಸ್ಬೋದಾಗಿತ್ತಲ್ಲ. ನೋ ನೋ, ಈ ವಿಷಯದಲ್ಲೆಲ್ಲ ತಡ ಮಾಡಬಾರ್ದು ಕೃಷ್ಣ. ಅದರಲ್ಲೂ ಈ ಪ್ರೀತಿ ಪ್ರೇಮದ ವಿಷಯದಲ್ಲಂತೂ ಡಿಲೇನೇ ಮಾಡಬಾರ್ದು. ಕಥೆ ಯಾವ ಟೈಮಲ್ಲಿ ಯಾವ ಕಡೆ ಟ್ವಿಸ್ಟ್ ಆಗುತ್ತೋ ಹೇಳೋಕೆ ಆಗಲ್ಲ. ಒಟ್ಟಿನಲ್ಲಿ ನಮ್ ಲವ್ ವಿಷಯನ ನಿಮ್ಮ ಅಣ್ಣಂಗೆ ತಿಳಿಸ್ಲೇಬೇಕು ಅಂತ ಡಿಸೈಡ್ ಮಾಡ್ಬಿಟ್ಟಿದ್ಯಾ? ಎಸ್. ಚಿಕ್ಕ ವಯಸ್ಸಿನಲ್ಲಿ ತಂದೆ ತಾಯಿನ ಕಳ್ಕೊಂಡು ನನ್ನನ್ನ ಇದುವರೆಗೂ ತಂದೆ ತಾಯಿಗಿಂತ ಹೆಚ್ಚಾಗಿ ನೋಡ್ಕೊಂಡಿದ್ದು ಅಂದ್ರೆ ನಮ್ಮ ಅಣ್ಣನೇ. ಕೃಷ್ಣ, ನಿಂಗೊಂದು ವಿಷಯ ಗೊತ್ತಾ? ನನ್ನ ಅಣ್ಣನ್ಗೆ ನನ್ನ ಆಸೆ ನೆರವೇರಿಸೋದು ಒಂದೇ ಗುರಿ. ನನ್ನಣ್ಣ ನಾನು ಏನೇ ಕೇಳಿದ್ರು ಇಲ್ಲ ಅನ್ನಲ್ಲ. ಅದಕ್ಕೆ ನಂಗೆ ಚೆನ್ನಾಗಿ ನಂಬಿಕೆ ಇದೆ. ನಮ್ಮ ಮದ್ವೆ ಖಂಡಿತ ಅವನು ಒಪ್ಕೊಂಡೇ ಒಪ್ಕೋತಾನೆ. ನಾನು ಒಪ್ಕೊಳ್ಳಲ್ಲ, ಖಂಡಿತ ಒಪ್ಕೊಳ್ಳಲ್ಲ. ನಾನ್ ಸತ್ರು ಒಪ್ಕೊಳ್ಳಲ್ಲ. ಯಾಕೆ ಪುರೋಹಿತ್ರೆ, ನಿಮಗ್ ಗೊತ್ತಿಲ್ವಾ ನಾನು ನನ್ನ ತಂಗಿನ ಬಂಗಾರದ ತಟ್ಟೆಲೆ ಬೆಳೆಸಿದೀನಿ ಅಂತ? ನನ್ ಕಣ್ಣಿನ ರೆಪ್ಪೆಲೆ ಇಟ್ಕೊಂಡು ಅವಳನ್ನ ಸಾಕಿದೀನಿ ಅಂತ ತಂಗಿನ ಒಬ್ಬ ಅನಾಥನಿಗೆ, ಅದರಲ್ಲೂ ದಿಕ್ಕು ದೆಸೆ ಇಲ್ದಿರೋಂಥವನಿಗೆ ನಾನ್ ನನ್ನ ತಂಗಿನ ಕೊಡ್ಬೇಕಾ? ಹಾಗಲ್ಲ ರಾಮಣ್ಣ, ಹುಡುಗ ಭಾರಿ ಶ್ರೀಮಂತ, 3-4 ಫ್ಯಾಕ್ಟರಿ ಓನರು. ಅವನ ಕೋಟಿಗಟ್ಟಲೆ ಹಣ ಇದ್ರು ಅವನೊಬ್ಬ ಅನಾಥನ ಒಂದೇ ಒಂದು ಕಾರಣ ಸಾಕು, ನಾನು ಅವನ ಬೇಡ. ಚಿದ್ದಾಮಣಿ, ನಿನ್ ಕಿರುಬೆರಳಲ್ಲಿ ತಾಂಬೂಲ ಸಿಕ್ಕಿಸ್ಕೊಂಡು ನನ್ನ ಬಾಯಿಗೆ ತಿನ್ನಿಸ್ತಾ ಇದ್ರೆ ಎಷ್ಟು ಮಜವಾಗಿರುತ್ತೆ ಗೊತ್ತಾ? ನನಗೆ ನಿನ್ನೆ ತಾನೇ ಮದ್ವೆ ಆಗಿದೇನೋ ಅನ್ಸುತ್ತೆ. ನಿಜವಾಗ್ಲೂ ನನ್ಗಂತೂ ಇವತ್ತೇ ಮದ್ವೆ ಆಯ್ತೇನೋ ಅನ್ಸುತ್ತೆ. ಹೌದಾ? ಹಾಗಾದ್ರೆ ಇವತ್ತು ನಮ್ ಮೊದಲ ರಾತ್ರಿನಾ? ಇವತ್ ಮಾತ್ರ ಅಲ್ಲ, ಪ್ರತಿ ರಾತ್ರಿನೂ ನಮ್ಗೆ ಮೊದಲ ರಾತ್ರಿನೇ. ಮಂಚದ ಮೇಲೆ ಉರುಳಾಡ್ತಾ ಇದ್ದಾವೆ. ನನಗ್ ಫಸ್ಟ್ ನೈಟ್ ಮಾಡಕ್ ಬಿಡ್ಲಿಲ್ಲ, ಇವ್ರಿಗೆ ದಿನ ಫಸ್ಟ್ ನೈಟಾ? ಮಾಡ್ತೀನಿ. ಭಾಗ್ಯಶ್ರೀ, ವರ್ಗದ ಬಾಗಿಲು ತಟ್ಟೋಣ. ಮತ್ತೆ ನಮ್ಮಪ್ಪ ನಿಮ್ಮ ಅಪ್ಪ ಅಪ್ಪ ಬೆಪ್ಪ ಅವರಿಬ್ಬರನ್ನು ರೂಮ್ ಒಳಗೆ ಕೂಡ ಹಾಕಿ ಚಿಲ್ಕಾಕೊಂಡ್ ಬಂದ್ಬಿಟ್ಟಿದ್ರಿ. ಬೆಳಗ್ಗೆವರೆಗೂ ಆ ತೋಳ ಗಂಡ ರೂಮ್ ಬಿಟ್ಟು ಹೊರಗ್ ಬರಂಗೇ ಇಲ್ಲ. ಈಗ ನಮ್ಮಿಬ್ಬರು ಶಿವರಾತ್ರಿ. ನಾವ್ ಆಡಿದ್ದೆ ಆಟ, ಓಡಿದ್ದೆ ಲಗ್ಗೆ. ಚಳಿ ಚಳಿ ತಾಳೇನು ಈ ಚಳಿಯ, ಬಂತು ಬಂತು ಕರೆಂಟ್ ಬಂತು, ನೀನ್ ಯಾಕೆ ಬಂದ್ಯೋ ಆಂಜನೇಯ? ನಮ್ಮ ಅಕ್ಕನ್ ಮುಟ್ಟಿದ್ರೆ ತಟ್ಟು ಬಿಡ್ತೀನಿ, ನಮ್ಮ ಅಕ್ಕನ್ ಮುಟ್ಟಿದ್ರೆ ತಟ್ಟು ಬಿಡ್ತೀನಿ. ನೀನ್ ಯಾಕೆ ಒಕ್ಕರ್ಸ್ಕೊಂಡಿ ಆಂಜನೇಯ? ನಮ್ಮ ಅಪ್ಪ ಏನ್ ಹೇಳಿದಾರೆ ಗೊತ್ತಾ? ಏನ್ ಹೇಳಿದಾನೆ? ನಾನು ನಿಮ್ಮ ಅಮ್ಮನ ಜೊತೆ ರೂಮಲ್ಲಿ ಸಪರೇಟ್ ಆಗಿರ್ತೀನಿ, ನಿಮ್ ಬಾವನ ಮೇಲೆ ಹದ್ದಿನ ಕಣ್ಣಿಟ್ಟಿರು, ನಿಮ್ ಅಕ್ಕನ ಮುಡ್ದೆ ಹಾಗೆ ನೋಡ್ಕೋ ಅಂತ ಹೇಳಿದಾರೆ. ಅದಕ್ಕೆ ನಮ್ಮಿಬ್ಬರು ಮದುವೆ ಆಗಿ 8 ವರ್ಷಕ್ಕೆ ಇವತ್ತು ಫಸ್ಟ್ ನೈಟ್ ಮಾಡ್ಕೊಳ್ಳೋ ಯೋಗ ಬಂದಿದೆ. ಇದಕ್ಕೂ ಮಣ್ಣಾಕ್ಬೇಡ, ಹಾಳಾಗ್ ಹೋಗೋ. ಓ ಚಿತ್ರಾನ್ನ ನನ್ನ ಮಗನೇ, ಅಳಿಸಿದ ಪುಳಿಯೋಗರೆ ನನ್ನ ಮಗನೇ, ಹಂದಿ ನನ್ನ ಮಗನೇ, ಚಿಂದಿ ನನ್ನ ಮಗನೇ. ನೋಡಿದೇನೆ ನೀನ್ ಅಳಿಯನ್ನ? ನೀನ್ ನಿಜವಾಗ್ಲೂ ಗಂಡಸೆ ಆಗಿದ್ರೆ, ನಿನಗೆ ಮಾನ ಮರ್ಯಾದೆ ರೋಷ ರುಶ್ವತ್ತು ಇತ್ತು ಅಂದ್ರೆ ಮೊದಲು ನನ್ನ ಸಾಲನ ಕೊಟ್ಟು ಆಮೇಲೆ ನನ್ನ ಮಗಳನ್ನ ಮುಟ್ಟು. ಮಾವ, ಯಾವುದೇ ವಸ್ತುನ ಜಾಸ್ತಿ ದಿವಸ ಮುಡ್ದೆ ಹೋದ್ರೆ ಕೆಟ್ಟೋಗುತ್ತೆ. ಮಾವಿನ ಹಣ್ಣು ಮುಡ್ದೆ ಹೋದ್ರೆ ಬೂಸ್ಟ್ ಹಿಡ್ದೋಗುತ್ತೆ. ಬಾಳೆಹಣ್ಣು ಮುಡ್ದೆ ಹೋದ್ರೆ ಸುಕ್ಕಾಗಿ ಕರ್ಗೋಗುತ್ತೆ. ಮಾವ, ಹೂವನ್ನ ಮುಡ್ದೆ ಹೋದ್ರೆ ಹೇಗೆ ಬಾಡೋಗುತ್ತೋ ಹಾಗೆ ತಾಲಿ ಕಟ್ಟಿದ ಹೆಂಡತಿನ ಮುಡ್ದೆ ಹೋದ್ರೆ ವಿರಹ ವೇದನೆ ತಡೆಯಕ್ಕಾಗದೆ ಯಾವನಾದ್ರೂ ಕಟ್ಕೊಂಡು ಓಡಾಡ್ಬಿಡ್ತಾಳೆ ಮಾವ. ಅದಕ್ಕೆ ಒಂದೇ ವರ್ಷದಲ್ಲಿ ಮುಟ್ಕೊಂಡ್ಬಿಡ್ತೀನಿ ಮಾವ. ಮುಟ್ಟಿದ್ರೆ ತಟ್ಟು ಬಿಡ್ತೀನಿ. ಅಮ್ಮ, ಅಳಿಮಯ್ಯ, ನನ್ ಮಗಳನ್ನ ಮುಟ್ಬೇಕು ಅನ್ನೋ ಆಸೆ ಇದೆ ಅಲ್ವಾ? ಅಯ್ಯಯ್ಯೋ, ಬೆಟ್ಟದಷ್ಟು ಆಸೆ ಇದೆ ಮಾವ. ನನ್ನ ಮಗಳ ಜೊತೆನಲ್ಲಿ ಮಂಚದ ಮೇಲೆ ಮಲ್ಕೋಬೇಕು ಅನ್ನೋ ಆಸೆ ಇದೆ ಅಲ್ವಾ? ಅಯ್ಯಯ್ಯೋ, ಹಿಮಾಲಯ ಪರ್ವತಕ್ಕಿಂತ ಎತ್ತರವಾಗಿದೆ ಮಾವ. ಹಾಗಾದ್ರೆ ಎಳಿಮಯ, ನಾನು ಹೇಳ್ದಂಗ್ ಕೇಳು. ಏನ್ ಹೇಳಿ ಮಾವ? ಇಲ್ಲಿ ಮಲಕೋ ರಾಜ. ನಾನ್ ಮಲ್ಕೋಬೇಕಾ? ಅಯ್ಯಯ್ಯೋ, ಮಾವ ಒಳ್ಳೆ ಮೂಡ್ ನಲ್ಲಿದ್ದಾರೆ. ಮಲ್ಕೇನೆ ಮಾವ. ಮಲಕೊಂಡ್ಯಾ ರಾಜ? ಭಾಗ್ಯ, ಅಪ್ಪ ಏನು ಮಲಕೋ
ಭಾಗ್ಯನ ಮಲ್ಕತಳ. ಅಯ್ಯೋ ಮಾವ, ಸ್ವರ್ಗಕ್ಕೆ 3 ಗೇಣು ಅಂತ ತಿಳ್ಕೊಂಡಿದ್ದೆ. 3 ಗೇಣಲ್ಲ, ನಾವಿಬ್ರು 3 ಹಿಂಸಲ್ಲಿದ್ದೀವಿ. ನೀವೆಷ್ಟು ಒಳ್ಳೆಯವರು ಮಾವ. ಮಾವ ಮಾವ ಮಾವ, ಭಾಗ್ಯ 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 ಭಾಗ್ಯ. ನೀವೆಲ್ಲ ಇನ್ನು ಹೋಗಿ ಹೋಗಿ. ಅಯ್ಯೋ, ಕನ್ನಂಬಡಿ ಡ್ಯಾಮ್ ತರ ಮತ್ತೆ ಬಂದ್ ಮಲ್ಕೊಂಬಿಟ್ನಲ್ಲ ಗೇಂಡ ಮೃಗ. ರಾಧಕ್ಕ ಬದಲು ರಾಮಣ್ಣಂಗೆ ಹೇಳಿದ್ರೆ ಬಕ್ಷಿ ಸಿಗತ್ತೆ. ಲೋ ಕೆಂಚ, ಏನಣ್ಣ? ಒಂದು 10 ಡೈನಾಮಿನೇಟರ್ ಸಾಕು. ನೀರ್ ಹಾಗೆ ಚಿಮ್ಮುತ್ತೆ, ಆಗ ನಾವೇ ಅಕ್ಕಪಕ್ಕದ ಗದ್ದೆಗಳಿಗೆ ನೀರು ಬಿಡ್ಬೋದು. ನೋಡು, ಬೇಗ ಡೈನಾಮಿಟ್ ಹಚ್ಚಿ ಈ ಕಡೆ ಬಂದ್ಬಿಡು. ಅಲ್ಲಿ ಆ ಕಡೆ ಎಗರುತ್ತ ಗೊತ್ತಾಗೋದಿಲ್ಲ. ಹೋಗು. ನಡಿಲ್ಲ ರಮಣ. ನನ್ನ ಮಗನೇ, ಜನ ನುಗ್ತಾ ಇದೆಯಲ್ಲ, ಸರಿಯಾಗಿ ನೋಡ್ಕೊಂಡ್ ಬರ್ಬೇಕು ಅಂತ ಜ್ಞಾನ ಬೇಡವಾ? ಏನಾದ್ರು ಹೆಚ್ಚು ಕಡಿಮೆ ಆಗಿದ್ರೆ ಯಾರ ಜವಾಬ್ದಾರಿ? ಸಂತೋಷ ಸುದ್ದಿ ಹೇಳೋಣ ಅಂತ ಬಂದೆ. ಸಂತೋಷ ಸುದ್ದಿನ? ಏನ್ಲ ಅದು? ಊರಿಂದ ರಾಧಕ್ಕ ಬಂದ್ರು. ನಮ್ಮ ಮುದ್ದಿನ ತಂಗಿ ರಾಧಾ ಬಂದವಳ? ಹೌದಣ್ಣ. ಇಟ್ಕಣ, ಮಜಾ ಮಾಡು. ನಾನು ಮದುವೆ ಮಾಡ್ಕೋಬೇಕು ಅಂತ ಇದ್ರೆ ಇಷ್ಟೊತ್ತು ಯಾವಾಗಲೂ ಮದುವೆ ಮಾಡ್ಕೊಂಡ್ಬಿಡ್ತಾ ಇದ್ದೆ. ಆ ರಾಧನೆ ನಾನು ಹೆಂಡತಿ ಮಾಡ್ಕೋಬೇಕು ಅಂತ ಇರ್ಕೊಂಡ್ರು. ಅದೇನೋ ಹೇಳ್ತಾರಲ್ಲ, ಎಟಕ್ತಾ ಇರೋ ದ್ರಾಕ್ಷಿ ನಾ ಹುಳಿ ಅಂತಂತೆ ಮಂಗ. ನೋಡ್ತಾ ಇರೋ, ಆ ಹುಳಿನೇ ನಾನು ತಿಳಿ ಮಾಡ್ಕೊಂಡು ಕುಡಿಲಿಲ್ಲ. ನನ್ನ ಹೆಸರು ಭೈರನೇ ಅಲ್ಲ. ಬೈರಣ ಅಲ್ಲೋಡು, ಒಳ್ಳೆ ನೆಂದವ್ರ ಮಂದಲ್ಲಿ ಅಂದಂಗೆ ರಾಧಾ ಇಲ್ಲೇ ಬಂದ್ಬಿಟ್ಲಲ್ಲೋ. ಬೇಲೂರು ಶಿಲಾ ಬಾಲಿಕೆಗೆ ಜೀವ ತುಂಬ್ಕೊಂಡು ಬಂದಾಗ ಬಂದ್ಬಿಟ್ಲಲ್ಲೋ ರಾಧಾ. ಈಗ ತಾನೇ ಊರಿಗೆ ಬರ್ತಾ ಇದೀಯಾ? ಬರೋ ದಾರಿನಾಗೆ ದೇವ್ರ ಹತ್ರ ಹೋಗಿ ಬಂದೆ ತಾನೆ. ಈ ಊರಿನ ಉಸ್ತಾದ್ ಭೈರನ್ನೇ ನನ್ ಗಂಡನ ಕೊಡಪ್ಪ ಅಂತ ದೇವ್ರ ಹತ್ರ ಚೆನ್ನಾಗಿ ಬೇಡ್ಕೊಂಡ. ನೀನು ನನ್ನ ಗಂಡನ? ಅದು 100 ಜನ್ಮ ಎತ್ತು ಬಂದ್ರೂ ಸಾಧ್ಯ ಇಲ್ಲ. ನೀನು ನಿಜವಾಗ್ಲೂ ಗಂಡಸೆ ಆಗಿದ್ರೆ ನಮ್ಮ ಅಣ್ಣನ ಹತ್ರ ಬಂದು ಕೇಳು, ಆಗಾಗತ್ತೆ ನಿನ್ ಸಮಾಧಿ. ನಿನ್ನ ಅದ್ ಯಾವನ್ ಮದುವೆ ಮಾಡ್ಕೊತಾನೆ, ನಾನು ನೋಡ್ಕೋತೀನಿ. ರಾಧಾ, 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 ನಾನು ಅವ್ರಿಗೆ ಎಷ್ಟು ಸಲ ಹೇಳಿದ್ದೀನಿ, ಊರಿಂದ ಬರ್ತಿದ್ದ ಹಾಗೆ ಮೊದಲು ನಂಗೆ ಮುಖ ತೋರಿಸಿ ಆಮೇಲೆ ಸ್ನೇಹಿತರು ನೋಡಕ್ ಹೋಗು ಅಂತ. ನನ್ನ ಮಾತೆ ಕೇಳಲ್ಲ ಅವಳು. ಓಹೋ, ನನ್ನ ಮುದ್ದಿನ ತಂಗಿ ರಾಧಾ. ಏನಮ್ಮ ನೀನು ಬರ್ತಿದ್ದೀನಿ ಅಂತ ಒಂದ್ ಮಾತು ತಿಳಿಸಿದ್ರೆ ನಾನೇ ಸಿಟಿಗೆ ಬಂದು ಕರ್ಕೊಂಡ್ ಬರ್ತಿಲ್ವಾ? ಎಷ್ಟು ದೂರ ಅಣ್ಣ ಬರ್ಬೇಕು? ಅಷ್ಟ್ರಲ್ಲಿ 1 ಗಂಟೆ ಪ್ರಯಾಣ. ಅದು ಸರಿನೇ. ನೀನಾಗಿದ್ಯಾ? ನನಗೇನಣ್ಣ, ರಾಣಿ ರಾಣಿ ಇದ್ದ ಹಾಗಿದ್ದೀನಿ. ರಾಧಾ, ನನ್ಗೆ ಯಾಕೋ ನೀನ್ ನೋಡ್ಬೇಕು ಅನ್ಸ್ತಿತ್ತು. ಇವತ್ತೇ ಬರೋಣ ಅನ್ಕೊಂಡಿದ್ದೆ, ಅಷ್ಟ್ರಲ್ಲಿ ನೀನೇ ಬಂದ್ಬಿಟ್ಟೆ. ಅದನ್ನೇ ಅಣ್ಣ ಟೆಲಿಪತಿ ಅನ್ನೋದು. ನಿನ್ಗೊಬ್ಬ ಪತಿ ಸಿಗೋವರೆಗೂ ನನಗೆ ಟೆಲಿಪತಿನೇ ಗತಿ. ಹೋಗೋಣ. ನಾನೀಗ ಹೋಗ್ಬೇಕು ಅಂದ್ರೆ ನಿನ್ ಕೈಯಾರ ಒಂದ್ ಕಪ್ ಸ್ಟ್ರಾಂಗ್ ಕಾಫಿ ಬೇಕು. ಸರಿ. ರಮಣ, ಓ ಪುರೋಹಿತ್ರೆ, ಬನ್ನಿ ಬನ್ನಿ. ರಾಧಾ, ಪುರೋಹಿತ್ರು ಬಂದ್ರು, ಇನ್ನೊಂದ್ ಕಪ್ ಎಕ್ಸ್ಟ್ರಾ. ಓಹ್, ರಾಧಾ ಬಂದಿದ್ದಾಳೇನೋ? ಈಗ ತಾನೇ ಬಂದ್ರು. ನೀವ್ ಹೇಳ್ ಕಳಿಸ್ದಾಗೆ ಸರಿಯಾದ ಸಮಯಕ್ಕೆ ಬಂದಿದ್ದೀರಾ. ವರ ಯಾವ್ದು? ಅದೇ ವಿಷಯ ಹೇಳೋಣ ಅಂತ ಬಂದೆ ರಮಣ್ಣ. ಸಿಟಿನಲ್ಲಿ ನಾರಾಯಣ ಅಂತ ಒಬ್ರು ಪ್ರೊಫೆಸರ್ ಇದ್ದಾರೆ, ಸಿಕ್ಕಾಪಟ್ಟೆ ಶ್ರೀಮಂತರು. ಅವ್ರ ಮನೆಯಲ್ಲಿ ಲಕ್ಷ್ಮಿ, ಧನಲಕ್ಷ್ಮಿ ಕಾಲ್ ಮುರ್ಕೊಂಡು ಮೂಲಲ್ಲಿ ಕೂತ್ಬಿಟ್ಟಿದ್ದಾಳೆ. ನೋಡಿ ಪುರೋಹಿತ್ರೆ, ನಾನು ನಿಮ್ಗೆ ಅವತ್ತೇ ಹೇಳಿದ್ದೀನಿ, ನನಗ್ ಬೇಕಾಗಿರೋದು ಈ ಆಸ್ತಿವಂತರು, ಶ್ರೀಮಂತರು, ಕುಬೇರನ ವಂಶಸ್ಥರು ಖಂಡಿತ ಅಲ್ಲ. ನನ್ನ ಮನಸ್ಸಲ್ಲಿರೋ ಆಸೆ ಏನು ಅಂತ ನಿಮ್ಗೆ ಚೆನ್ನಾಗೇ ಗೊತ್ತಿದೆ. ಇವಾಗ್ಲೂ ಹೇಳ್ತೀನಿ, ಕೇಳಿ. ಓಹೋ, ಏನಮ್ಮ ರಾಧಾ, ಚೆನ್ನಾಗಿದ್ಯಾ? ನೋಡಿ, ಈ ಕಥೆ, ಕಾದಂಬರಿ, ಸಿನಿಮಾ, ಈ ಟಿವಿ ಸೀರಿಯಲ್ಸ್ ಅಲ್ಲಿ ಬರೋ ಅಣ್ಣಂದ್ರ ಹಾಗೆ ನನ್ ತಂಗಿಗೆ ಬರೋ ಗಂಡು ನನಗಿಂತ ಶ್ರೀಮಂತನಾಗಿರ್ಬೇಕು, ನಮ್ ಜಾತಿಯವನೇ ಆಗಿರ್ಬೇಕು ಅಂತ ಖಂಡಿತ ಹಠ ಮಾಡಲ್ಲ. ನೋಡಿ ಪುರೋಹಿತೆ, ಅವನು ಯಾವುದೇ ಜಾತಿಯವನಾಗಿದ್ರು ಸರಿ, ಅವನೊಬ್ಬ ಮನುಷ್ಯನಾಗಿರ್ಬೇಕು. ಅವನು ಬಡವನಾಗಿದ್ರು ಸರಿ, 1000 ರೂಪಾಯಿ ದುಡಿಯುವಂತ ಸರ್ದಾರ್ ಆಗಿದ್ರು ಸರಿ, ಒಬ್ಬ ಗಂಜಿ ಕುಡ್ಕೊಂಡು ಮಲಗೋನಾಗಿದ್ರು ಸರಿ, ನನಗೇನು ಬೇಜಾರಿಲ್ಲ. ಐ ಡೋಂಟ್ ಕೇರ್. ಆದ್ರೆ ನನ್ನ ಮುದ್ದಿನ ತಂಗಿಗೆ ಬರೋ ಗಂಡು ತುಂಬಿದ ಕುಟುಂಬದವನಾಗಿರ್ಬೇಕು. ಅವನಿಗೆ ಅಪ್ಪ, ಅಮ್ಮ, ಅಣ್ಣ, ತಮ್ಮ, ತಂಗಿ, ಅಕ್ಕ, ಸೋದರ ಮಾವ ಎಲ್ರೂ ಇರ್ಬೇಕು. ಆ ಮನೆ ತುಂಬಾ ಜನ ಇದ್ದು ಯಾವಾಗ್ಲೂ ನಗ್ನಗ್ತಾ ನಂದಗೋಕುಲ್ದಾಗಿರ್ಬೇಕು. ಆ ಮನೇಲಿ 15 ರಿಂದ 20 ಜನ ಒಟ್ಟಿಗೆ ಊಟ ಕೂತ್ಕೋಬೇಕು. ಅವರಿಗೆಲ್ಲ ನನ್ನ ತಂಗಿ
ಸಂತೋಷದಿಂದ ಊಟ ಬಡಿಸ್ಬೇಕು, ಅದು ನಾನು ನೋಡ್ಬೇಕು. ಆ ಸಂತೋಷಕ್ಕಿಂತ ಹೆಚ್ಚಾಗಿ ನನಗೆ ಸ್ವರ್ಗ ಕೊಟ್ಟರು ಬೇಡ. ರಮಣ, ನಿನ್ನ ಮನಸ್ಸಿನಲ್ಲಿ ಏನಿದೆ ಅನ್ನೋದು ನನ್ನ ತಲೆ ಒಳಗೆ ಹೋಯ್ತು. ಆದ್ರೂ ಈಗಿನ ಕಾಲದಲ್ಲಿ ತುಂಬಿದ ಕುಟುಂಬ ಸಿಗೋದು ತುಂಬಾ ಕಷ್ಟ. ಏನ್ ಮಾಡೋದು? ರಾಗಿನಲ್ಲಿ ಸಾಸಿವೆ ಕಾಳು ಹುಡುಕ್ದಾಗೆ. ನಾನ್ ಬಿಡಲ್ಲ ರಮಣ, ಬಿಡೋದಿಲ್ಲ. ನಾನು ಪ್ರಯತ್ನ ಮಾಡೇ ಮಾಡ್ತೀನಿ. ನಾನ್ ಬರಲ್ಲ ರಮಣ. ನಮಸ್ಕಾರ. ನಮಸ್ಕಾರ ರಾಧಮ್ಮ, ನಾನ್ ಬರಲ್ಲ. ಅಣ್ಣ, ತುಂಬಿದ ಕುಟುಂಬ ಅಂದ್ರೆ ನಿಂಗೆ ಅಷ್ಟೊಂದು ಆಸೆನಾ? ಯಾಕಣ್ಣ? ಹೌದಮ್ಮ, ಮನೆಯಲ್ಲಿ ನೀನ್ ನೋಡ್ಕೊಳ್ಳೋರು ಯಾರು ಇಲ್ಲ ಅಂತ ನಾನಿನ್ನ ಚಿಕ್ಕ ವಯಸ್ಸಿನಲ್ಲಿ ಓದಕ್ ಹಾಸ್ಟ್ಲಿಗೆ ಬಿಟ್ಟೆ. ನೀನ್ ದೂರ ಆದಾಗ ಪ್ರತಿದಿನ ಪ್ರತಿ ಕ್ಷಣ ಮಾನಸಿಕವಾಗಿ ಬಹಳ ನೋವು ಅನ್ಭವಿಸ್ತು. ಆಗ ನಮ್ ಕಡೆಯವ್ರು ಯಾರೂ ಇರ್ಲಿಲ್ಲ. ನಾನೊಬ್ಬ ಅನಾಥ. ಒಂದು ಅನಾಥ ಹುಡುಗಿಗೆ ಬಾಳ್ ಕೊಡ್ಬೇಕು ಅಂತ ಅನಾಥಾಶ್ರಮದಿಂದ ಸುಜಾತನ್ ಮದ್ವೆ ಆಗಿ ಮನೆಗೆ ಕರ್ಕೊಂಡ್ಬಂದೆ. ರಮಣ, ನಿಂಗ್ ಬುದ್ಧಿ ಆಯ್ತಾ? ತುಂಬಿದ್ ನಿಮ್ ನಮ್ನಾಸಾಗೆ ಒಂಟಿಯಾಗಿ ಬಿಟ್ಬಿಟ್ಟು ಬಂದಿದ್ಯಲ್ಲ ಆ ಬುಸ್ರ ಹೆಂಗಸ್ನ. ಒಂದಾದ್ರೆ ಆ ಹೆಣ್ಮಗಿನ ಯಾರು ನೋಡ್ಕೋತಾರೆ? ಏನಾರು ಹೆಚ್ಚು ಕಮ್ಮಿ ಆದ್ರೆ ಏನ್ ಗತೆ? ಸಾಕ್ ಸುಮ್ಮನೆ, ಯಾರಾದ್ರೂ ಕೇಳಿಸ್ಕೊಂಡ್ರೆ ನಗ್ತಾರೆ. ಯಾರು ಬಸರಿನೇ ಆಗಿಲ್ವಾ? ಯಾರಿಗೂ ಆಗದಿರೋ ಹೆರಿಗೆನ ನನ್ಗಾಗ್ತಿದೆ. ಇದೇ ನಂಗೆ ಬೇಜಾರಾಗೋದು. ನಾನು ಏನಾದ್ರೂ ಹೇಳಿದ್ರೆ ಅದಕ್ಕೊಂದು ಕೊಂಕಿಡ್ತೀಯ. ಟೋಟಲ್ ಚಿಕ್ಕಣ್ಣ ಏನ್ ಹೇಳ್ದ ಗೊತ್ತಾ? ಏನ್ ಹೇಳ್ದ? ಇವತ್ತು ತುಂಬಿದ ಭೀಮ್ ಅಮಾವಾಸ್ಯೆ, ಮನೇಲಿ ಒಂಟಿ ಬಸ್ರಿ ಹೆಂಗಸ್ನ ಬಿಟ್ಟು ಬಂದಿದೆಯಲ್ಲ, ನಿಂಗೆ ಸ್ವಲ್ಪನಾದ್ರೂ ಬುದ್ಧಿ ಇದೆಯಾ? ನಾಳೆ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಯಾರು ಜವಾಬ್ದಾರಿ ಅಂತ ಬಾಯಿಗೆ ಬಂದಾಗ ಉಗ್ದ. ಅದಕ್ಕೆ ಹೊಡ್ ಬಂದ್ಬಿಟ್ಟೆ. ಇದು ತೀರಾ ಅತಿ ಆಯ್ತು. ನನ್ಗೇನೂ ಆಗಿಲ್ಲ. ಒಂದ್ ಕೆಲಸ ಮಾಡೋಣ, ಬೆಂಗಳೂರಿಂದ ರಾಧನ್ ಕರ್ಸ್ಲಾ? ಬೇಡಪ್ಪ, ಸುಮ್ನೆ ಅವಳು ಓದ್ ಹಾಳಾಗತ್ತೆ. ಮತ್ತನ್ ಏನ್ ಮಾಡುವಂತೀಯ? ಏನು ಮಾಡ್ಬೇಡಿ. ನಿಮ್ ಕೆಲ್ಸ, ನಿಮ್ ವ್ಯವಹಾರದ ಬಗ್ಗೆ ಗಮನ ಕೊಡಿ. ಏನೇನಾಗ್ಬೇಕೋ ಎಲ್ಲ ತಂತಾನಾಗೆ ಆಗತ್ತೆ. ಚಿಕ್ಕ ಮಕ್ಕಳಾಗ ಆಡ್ಬೇಡಿ. ಅರೆ, ಏನ್ರಿ ಇದೆಲ್ಲ? ಆಟ ಸಾಮಾನು. ಅಪ್ಪ, ಕಾಣಿಸ್ತಾ ಇದೆ. ಕೂಸುಟಕ್ ಮುಂಚೆ ಕುಲಾವಿ ಒಲಿಯೋದು ಅನ್ನೋದು ನಿಮ್ಮನ್ನ ನೋಡೇ ಮಾಡಿರ್ಬೇಕು. ಕೂಸುಟ್ಟದ ಮೇಲೆ ಕುಲಾವಿ ತರಕ್ ಹೋದ್ರೆ ಮಗುಗೆ ಶೀತ ನೆಗಡಿ ಬಂದು ನಿಮ್ಮನೆ ತಿರುಗಿ ಬಿಡುತ್ತೆ. ಅಯ್ಯೋ ಅಪ್ಪ, ನಾನಿಷ್ಟೆಲ್ಲ ಯಾಕೆ ತಂದಿದ್ದೀನಿ ಗೊತ್ತಾ? ಯಾಕೆ? ಹೇಳ್ತೀನಿ ಕೂತು. ಮೆಲ್ಲಿಗೆ ಬಿಡು. ಇಷ್ಟು ದೊಡ್ಡ ಮನೇಲಿ ಇರೋದು ನಾವಿಬ್ರೆ. ನೀನ್ ಮಗುನ ಹೆತ್ಬಿಟ್ಟು ನನ್ ಕೈ ಕೊಟ್ಬಿಡ್ತೀಯ. ನೀನ್ ಅಡ್ಗೆ ಕೆಲಸ ಅಂತ ಯಾವಾಗ್ಲೂ ಅಡ್ಗೆ ಮನೇಲೇ ಇರ್ತೀಯ. ಆಗ ಮಗುನ ಆಟ ಆಡ್ತಾ ಇರ್ತೀನಿ. ಅದ್ ಆಡೋರ್ಗು ಆಡಿ ನನ್ ಮುಖ ನೋಡಿ ಅಳಕ್ ಶುರು ಮಾಡ್ಬಿಡುತ್ತೆ. ಆಗ ಹೋಗಿ ಆಟ ಸಾಮಾನ್ ತರಕ್ಕಿಂತ ಈಗ್ಲೇ ತಂದಿಟ್ಕೊಂಡು ಮಗು ಹತ್ತಾಗ ಅದ್ರ ಮುಂದೆ ಗಿಲಿ ಅಂತ ಆಡಿಸ್ಬೋದಲ್ಲ. ನಿಮ್ಮ ದೂರಾಲೋಚನೆಗೆ ನನ್ ಸಲ್ಯೂಟ್. ಸದ್ಯ ದುರಾಲೋಚನೆ ಅನ್ಲಿಲ್ವಲ್ಲ. ಥ್ಯಾಂಕ್ಸ್. ಹಾಳಾದ್ ಮಳೆ ಬಿದ್ದೆ ಡೈನಾಮೈಟ್ ಎಲ್ಲ ಹಾಳಾಗೋಯ್ತಣ್ಣ. ಸರಿ, ತೋಟದಲ್ಲಿ ಯಾರು ಬಂದವರ ನೋಡೋಗು. ಆಯ್ತಣ್ಣ. ಅವತ್ ನನ್ ಜೊತೆ ತಂದೆ ತಾಯಿ, ಅಣ್ಣ ತಮ್ಮ, ಅಕ್ಕ ತಂಗಿ, ಬಂಧು ಬಳಗ ಇವರಲ್ಲಿ ಯಾರಾದ್ರೂ ಒಬ್ರಿದ್ರೆ ಸಾಕಾಗಿತ್ತು. ನನ್ ಸುಜಾತ ಮಗುನ ನಾನು ಉಳಿಸ್ಕೊತಾ ಇದ್ದೆ. ಅವಳೊಬ್ಳು ಅನಾಥ ಅನ್ನೋ ಒಂದೇ ಒಂದು ಕಾರಣಕ್ಕಾಗಿ ನನ್ನನ್ನು ಅನಾಥನಾಗಿ ಮಾಡಿ ಹೊಟ್ಟೋದ್ಲು. ಅದೊಂದೇ ಒಂದು ಕಾರಣಕ್ಕೆ ಅಮ್ಮ. ನನ್ನ ಮುದ್ದಿನ ತಂಗಿಗೆ ಬರೋ ಗಂಡು ತುಂಬಿದ ಕುಟುಂಬದಿಂದ ಬರ್ಬೇಕು ಅಂತ ನಾನು ಆಸೆ ಪಟ್ಟಿತ್ತಪ್ಪ. ಇಲ್ಲಣ್ಣ,
ಖಂಡಿತ ತಪ್ಪಿಲ್ಲ ಅಣ್ಣ, ಖಂಡಿತ ಇಲ್ಲ. ಅಯ್ಯಯ್ಯ, ಕಾಡ್ಕೊಂಡ ಬಿದ್ಕೊಂಡಿದ್ದಾನೆಲ್ಲೋ ಪರ್ಮಾವ. ಇನ್ನಿ ಒಂದ್ ಬೆಳಿಗ್ಗೆವರೆಗೂ ಮೇಲೆ ಹೇಳೋದೇ ಇಲ್ಲ. ಬೇಗ ನನ್ ಭಾಗ್ಯ ಬಂದ್ಬಿಟ್ರೆ ರಾತ್ರಿ ಪೂರ ಜಾಗರಣೆ. ಆರ್ ತಿಂಗಳಿಂದ ತಬ್ಕೊಂಡಿದ್ದಕ್ಕೂ ಈಗ ತಬ್ಕೊಂಡಿದ್ದಕ್ಕೂ ಸೈಜ್ ಬಹಳ ಹೆಚ್ಚು ಕಮ್ಮಿ ಆಗ್ತಾ ಇದೆಯಲ್ಲ. ಬರ್ತಾ ಬರ್ತಾ ನಿಮ್ಮಪ್ಪ ಕಾರ್ಕೊಂಡಂಗ್ ಉಬ್ಬುತ್ತಾ ಇದೆಯಾ? ಕಟ್ಕೊಂಡ್ ಹೆಂಡ್ತಿನು ಕಳ್ಳತನದಿಂದ ತಬ್ಗಳೋ ಗತಿ ಬಂತಲ್ಲಪ್ಪ ಶಿವನೇ. ಇಂಥ ಸ್ಥಿತಿ ಪ್ರಪಂಚದಲ್ಲಿ ಯಾವ ಅಳಿಯಂದ್ರಿಗೂ ಬರೋದ್ ಬೇಡ. ಬಾಗಿ, ನನ್ ರಾಣಿ, ನನ್ ಚಿನ್ನ. ನಾನ್ ಸಹಾಯ ಮಾಡ್ಲಾ? ಬೇಡ. ನಾನು ಇಲ್ಲೇ ಇದ್ದೀನಿ. ಹಳ್ಳಿಮೈ ಅಲ್ರಿ, ಅಳಿಮಯ ಅಂತ. ಹಳ್ಳಿಮೈ. ಬಾರೆ. ಕೃಷ್ಣ, ಊರ್ ಹೋಗಿ ಅವ್ರ ಅಣ್ಣಂಗೆ ವಿಚಾರ ತಿಳಿಸ್ಬಿಟ್ಟು ಬರ್ತೀನಿ ಅಂತ ಹೋದವಳು ಇಷ್ಟ ದಿನ ಆದ್ರೂ ಬರ್ಲಿಲ್ವಲ್ಲ. ಅವಳು ಇಲ್ದಿದ್ಮೇಲೆ ರಾಧಾ, ಎಕ್ಸ್ಕ್ಯೂಸ್ ಮೀ, ಬಾಸ್ ಕರೀತಿದ್ದಾರೆ. ರಮೇಶ್, ಬಾಸ್ ಬಂದ್ರ? ಇನ್ನೂ ಬಂದಿಲ್ಲ. ಬಂದಿಲ್ವಾ? ಮತ್ತೆ ಬಾಸ್ ಕರೀತಾ ಇದ್ದಾರೆ ಅಂತ ರಾಧಾನ ಹತ್ರ ಸುಳ್ಳು ಯಾಕೆ ಹೇಳಿದ್ಲು? ನಮಸ್ಕಾರ ಗಣಯ್ಯ. ಏನ್ ಯಾಕೆ ಇಷ್ಟ ನಂಚೆ ಹೊರಗೆ ಹೋಗ್ತಾ ಇದೆಯಾ? ಏನ್ ಇಂಪಾರ್ಟೆಂಟ್ ಮ್ಯಾಟರ್? ಏನಿಲ್ಲ ಸರ್, ಅದೇ ತಾವು ಬಂದಿದಿರೋ ಇಲ್ವೋ ಅಂತ ಸುಮ್ಮನೆ ನೋಡಕ್ ಬಂದೆ. ಐ ಸಿ. ಓಕೆ ಓಕೆ. ಅರೆ ರಾಧಾ, ನೀನು? ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಏನಮ್ಮ ಇದು? ನನಗಿಂತ ಮುಂಚೆನೆ ಬಂದು ನನ್ನ ಚೇಂಬರ್ ಸೆಟ್ಲ್ ಆಗ್ಬಿಟ್ಟಿದೆಯಲ್ಲ. ಏನಿ ಇಂಪಾರ್ಟೆಂಟ್ ಮ್ಯಾಟರ್? ಹೌದು ಸರ್, ನನ್ ಪ್ರಾಬ್ಲಮ್ ಸಾಲ್ವ್ ಆಗ್ಬೇಕಂದ್ರೆ ನೀವ್ ಹೆಲ್ಪ್ ಮಾಡ್ಬೇಕು. ನಾನು ಹೆಲ್ಪ್? ಹೌ? ನಿಮ್ ಚೇಂಬರ್ ಅಲ್ಲೇ ನನ್ಗೊಂದು ಟೇಬಲ್ ಹಾಕೊಡಿ. ನಾನು ಇಲ್ಲೇ ಇದ್ದು ನನ್ ಪಾಡು ನನ್ ಕೆಲಸ ಮಾಡ್ಕೋತೀನಿ. ನೋ ನೋ ನೋ, ಬಿಡಮ್ಮ ಬಿಡ. ಮೊದ್ಲೇ ನಾನ್ ಚಪಲೇಶ್ವರ. ನನ್ನ ಹೆಂಡತಿಗೆ ಲಟ್ಟಣಿಗೆ ತಿಂದು ತಿಂದು ನೋಡ್ ನನ್ನ ತಲೆ ಹಾಗೆ ಬಾಲಿ ಆಗಿದೆ. ಅದಕ್ಕೆ ಕ್ಯಾಪ್ ಹಾಕೊಂಡು ಓಡಾಡ್ತಾ ಇದ್ದೀನಿ. ನೋ 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 ನೋ. ಹೋಗ್ಲಿ, ಯಾವ್ದಾದ್ರು ಲೆಟರ್ ಡಿಕ್ಟೇಟ್ ಮಾಡಿ ಸರ್. ಲೆಟರ್ಸ್ ಯಾವ್ದು ಪೆಂಡಿಂಗ್ ಅಲ್ಲಿ ಇಲ್ವಲ್ಲಮ್ಮ, ಎಲ್ಲ ಡಿಸ್ಪ್ಯಾಚ್ ಆಗೋಗಿದೆ. ಪ್ಲೀಸ್ ಸರ್, ಏನಾದ್ರೂ ಹೇಳಿ ಸರ್. ಅಟ್ಲೀಸ್ಟ್ ಒಂದು ಕಥೆನಾದ್ರೂ ಹೇಳಿ, ನಾನು ಅದನ್ನೇ ಬರ್ಕೋತೀನಿ. ಕತೆ? ಯು ಮೀನ್ ಸ್ಟೋರಿ? ಕತೆ ಹೇಳೋದಿದ್ರೆ ಗುಂಡಪ್ಪ ನೋಡ್ಕೊಂಡು ಜಿಲೇಬಿ ತಿಂದಷ್ಟು ಖುಷಿ ಆಗುತ್ತಮ್ಮ. ಹೇಳ್ತೀನಿ ಕೇಳೋ, ಕಮಾನ್. ಒಂದಿನ ಏನಾಯ್ತು ಗೊತ್ತಾ? ಓ ಮೈ ಗಾಡ್, ಆಗ್ಲೇ 5 ಗಂಟೆ ಆಗೋಯ್ತು. ರಾಧಾ, ಮನೆಗೆ ಹೋಗಲ್ವಿಲ್ಲಮ್ಮ? ಮನೆಗ? ಇಲ್ಲ ಸರ್, ನಾನಿವತ್ತು ನಿಮ್ ಜೊತೆನೆ ಬರ್ತೀನಿ. ವಾಟ್? ನನ್ ಜೊತೆ ಬರ್ತೀಯಾ? ಓಕೆ ಓಕೆ ಓಕೆ, ಕಮಾನ್.
ರಾಧಾ 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 ಬಾಲ್ ತೆಗಿ ಪ್ಲೀಸ್ ರಾಧಾ 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 ಯಾಕೆ ನಾನು ಅವಾಯ್ಡ್ ಮಾಡ್ತಾ ಇದ್ಯಾ ರಾಧಾ ಕೃಷ್ಣ ಹೇ ಕೃಷ್ಣ ನೀನ್ ಈ ತರ ಮೌನವಾಗಿ ಕೂತಿರೋದ್ ನಾನು ನೋಡಿಲ್ಲ ಕಣೋ ಯಾಕೋ ಏನು ಅಂತ ಮಾತಾಡೋ ಓಕೆ ಆಹಾ ಆಯ್ತು ಮೇ ಐ ಕಮಿನ್ ಸರ್? ಎಸ್ ಕಮೀನ್. ಏನಯ್ಯ ಆ ಕದ್ದು ಕದ್ದು ನೋಡ್ತಾ ಇದೀಯಾ? ಬಾ ಒಳಗೆ. ಏನಯ್ಯ ಇದ್ದಕ್ಕಿದ್ದಾಗೆ ಪ್ರತ್ಯಕ್ಷ ಆಗ್ಬಿಡಿದ್ಯಾ? ಎಷ್ಟು ದಿನ ಆಯ್ತಯ್ಯ ನೀನ್ ನೋಡಿ? ಎಷ್ಟು ದಿನ ಅಲ್ಲ ಕುನಾಬು, ಎಷ್ಟು ವರ್ಷ ಆಯ್ತು ಅಂತ ಕೇಳು. ಅಫ್ಕೋರ್ಸ್ ಅಫ್ಕೋರ್ಸ್. ಸರಿ, ಏನು ಕಳ್ಳನ ಹಾಗೆ ಬರ್ತಾ ಇದೆಯಲ್ಲ, ಏನ್ ಸಮಾಚಾರ? ಅಯ್ಯೋ, ಅವನೊಬ್ಬ ಇದಾನಯ್ಯ ನಕ್ಷತ್ರಿಕ. ಅವನಿಂದ ನಾನು ರಸ್ತೆಯಲ್ಲಿ ತಲೆ ಎತ್ಕೊಂಡು ಓಡಾಡೋ ಹಾಗೇ ಇಲ್ಲ. ತಲೆ ತಗ್ಗಿಸ್ಕೊಂಡು ಕಣ್ ತಪ್ಪಿಸ್ಕೊಂಡು ಓಡಾಡಬೇಕು. ಯಾರಯ್ಯ ನಿನ್ಗೆ ಅಷ್ಟೊಂದು ಬೇಜಾರು ಮಾಡಿರೋದು? ಅಯ್ಯೋ, ಅದೊಂದು ದೊಡ್ಡ ಕತೆ. ಹೇಳ್ತಾ ಹೋದ್ರೆ ಸಿನಿಮಾ ಅಲ್ಲ, ಮೆಗಾ ಸೀರಿಯಲ್ ಮಾಡಬಹುದು. ಓಹೋ, ಆ ವಿಷಯನ ಇಷ್ಟೊಂದು ತಲೆ ಹಚ್ಕೊಂಡ್ಬಿಟ್ಟಿದ್ಯಾ? ಪಾಪ, ಅಪಾರ್ಥ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಂತ ಎಷ್ಟು ಬೇಜಾರ್ತಿದ್ದಯ್ಯ ಅವನು. ಅದೇನಯ್ಯ, ಅವನ ಹೆಂಡತಿ ಅಂತ ತಿಳ್ಕೊಂಡು ನಿನ್ ಹೆಂಡತಿ ತಗೊಂಡ್ ವಿಷಯ ತಾನೇ? ನಿನಗೆ ಯಾರಯ್ಯ ಹೇಳಿದ್ರು? ನಾನೇ ಸರ್. ಯಾರು ಯಾರು ಯಾರು? ನಾನೇ ಸರ್. ಸೀತಾಪತಿ ಸರ್, ದಯವಿಟ್ಟು ಅಪಾರ್ಥ ಮಾಡ್ಕೋಬೇಡಿ. ನಿಮ್ ಹೆಂಡತಿನ ನನ್ನ ಹೆಂಡತಿ ಅಂತ ತಿಳ್ಕೊಂಡು ತಪ್ಕೊಂಡಿದ್ ವಿಚಾರನ ಹೆಡ್ ಆಫೀಸ್ ಇಂದ ಹಿಡಿದು ಬ್ರಾಂಚ್ ಆಫೀಸರ್ಗೂ ಬ್ಯಾಕ್ ಟ್ಯಾಕ್ಸ್ ಆಗಿದ್ದಕ್ಕೆ ನಿಮ್ ಭಾವ ಅವರು ನನ್ನ ಕೆಲಸದಿಂದ ತೆಗೆದು ಹಾಕ್ಬಿಟ್ರು. ನಾನು ಕೆಲ್ಸಕ್ಕೋಸ್ಕರ ಅಲ್ದಾಡಿ ಕೊನೆಗೆ ಇವರ ದಯದಿಂದ ಇಲ್ಲಿ ಕೆಲ್ಸಕ್ಕೆ ಸೇರ್ಕೊಂಡೆ. ದಯವಿಟ್ಟು ಈ ಕೆಲಸದಿಂದ ಮಾತ್ರ ನನ್ನ ತೆಗೆದು ಹಾಕ್ಸ್ಬಿಡಿ. ನಿಮ್ ಹೆಂಡತಿನ ನನ್ನ ಹೆಂಡತಿ ಅಂತ ತಪ್ಕೊಂಡೆ ತಾನೆ? ಹೌದು ಸರ್. ಆಯ್ತಯ್ಯ, ಬಿಟ್ಬಿಡಯ್ಯ. ಇಷ್ಟು ವರ್ಷ ಆದ್ರೂ ಜ್ಞಾಪಕದಲ್ಲಿ ಇಟ್ಕೊಂಡು ನನ್ನ ಸಾಯಿಸ್ತಾ ಇದೆಯಲ್ಲಯ್ಯ. ಯಜಮಾನ್ರಿ ಅಪಾರ್ಥ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಇದ್ರಲ್ಲಿ ನಂದೇನ್ ಸರ್ ತಪ್ಪು? ನನ್ನ ಹೆಂಡತಿ ಸೀರೆನ ಇವ್ರ ಹೆಂಡತಿ ಉಟ್ಕೊಂಡ್ಬಿಟ್ಟಿದ್ರು. ಅದಕ್ಕೋಸ್ಕರ ನನ್ನ ಹೆಂಡತಿ ತಿಳ್ಕೊಂಡು ಇವ್ರ ಹೆಂಡತಿನ ತಪ್ಕೊಂಡ್ಬಿಟ್ಟೆ. ದಯವಿಟ್ಟು ಅಪಾರ್ಥ ಮಾಡ್ಕೋಬೇಡಿ ಸರ್, ದಯವಿಟ್ಟು ಅಪಾರ್ಥ ಮಾಡ್ಕೊಂಡಿಲ್ಲ. ನೋಡು, ಇನ್ನು ಮೇಲೆ ಈ ವಿಷಯ ಯಾರ ಹತ್ರ ನೀನು ಹೇಳಬಾರ್ದು ಅಂತ ಬ್ಲಾಸ್ಟ್ ಹಾಕಿದೀನಿ, ಗೊತ್ತಾಯ್ತಾ? ಅಬ್ಬ ಕೂನಾಬು, ಈ ಊರು, ಈ ಆಫೀಸು ಇನ್ಯಾವತ್ತೂ ನನ್ನ ಜನ್ಮದಲ್ಲಿ ನೋಡಲ್ಲ. ನಾನು ಈ ಊರಿಗೆ ಬರಲ್ಲ. ಗುಡ್ ಬೈ. ಏನೇ? ಅಯ್ಯೋ, ನಾನ್ ತೆಗಿಯಲ್ಲಪ್ಪ. ಹೋಗಯ್ಯ, ನಿನ್ ಕೆಲಸ ನೋಡ್ಕೋ. ಹೋಗಯ್ಯ. ఇదేం స్వామి బాయ్ బాగా బంద్ అయిపోయింది. యాలా ఎవరు బాగా అమ్మకేసిండారు. నేను తీసినా ఏమే పెనాయిల్ వాసన్నా, అందుకే నీ నోరు బాగా అమ్ముకిండారా. ಅಯ್ಯಯ್ಯೋ, ಇದೇನ್ರಿ ಇದು? ಯಾರು ನಿಮ್ ಬಾಯಿನ ಬಂದ್ ಮಾಡ್ಬಿಟ್ಟವ್ರೆ? ಹೌದು, ಅದೇ ನೀವ್ ಯಾವಾಗ್ಲೂ ಹೇಳ್ತಿರಲ್ಲ ತಪ್ಕೊಳ್ಳೋದು ಅಂತ. ಯಾರಿಗಾದ್ರೂ ಹೇಳಿದ್ರ? ಯಾಕೆ ನಿಮ್ ಕೈಗೇನಾಗಿದೆ? ఏ లక్కమ్మ అలాగుండు. యో, నేను తీస్తానంటే పెనాయిల్ వాసన అంటావు, దాని చేతిలో తీపించుకుంటావా? ఇంకొకట నా ముందు బాత్రూమ్ పో. నువ్వు పోయింది నువ్వే కడగాల, తెలిసిందా?
ನಾನು ಆಗಿಂದ ನೋಡ್ತಾ ಇದ್ದೀನಿ. ಆ ಸುಂದರಿ ತೆಗೆಕ್ ಬಂದ್ರೆ ಅಂತ್ಯ, ಈ ಲಕ್ಕಮ್ಮ ತೆಗೆಕ್ ಬಂದ್ರೆ ಅಂತ್ಯ. ಏನಯ್ಯ ನಿನ್ ಲೀಲೆ? ಅದು ಸುಂದ್ರಿ ತೆಗೆದ್ರೆ ಪೆನೈಲ್ ವಾಸನೆ, ಬುಟ್ಟಿ ಲಕ್ಕಮ್ಮ ತೆಗೆದ್ರೆ ಸರ್ವ ಭೋಜನ ಸ್ಮೆಲ್ಲು, ಅದಕ್ಕೆ ಅಲ್ವೇನ್ರಿ? ನೋಡಿದ್ರ ಪದೇ ಪದೇ ನೀವು ನನ್ನ ಹಂಗಸ್ತಿರಲ್ಲ ನೀವು. ಓ, ಅಪಾರ್ಥ ಮಾಡ್ಕೋಬೇಡ ಬಾರಪ್ಪ. ನಡಿಯಪ್ಪ. ಖಾಲಿ ಇದೆ. ಅವನು ನಿನ್ನ ಪ್ರೀತಿಸ್ತಾ ಇದ್ದಾನೆ ಅಂತ ನನಗೆ ತಿಳಿದ ಮೇಲೆ ನನಗೆ ಬೆಟ್ಟದಷ್ಟು ಸಂತೋಷ ಆಯ್ತು. ಆದ್ರೆ ಈಗ ಅವನ ಮುಖದಲ್ಲಿ ಪ್ರೇತಿಕಳೆ ತುಂಬಿದೆ. ಯಾಕೆ? ಏನಾಯ್ತು ಹೇಳು ರಾಧಾ. ನಮ್ ಕೃಷ್ಣನ ಯಾಕೆ ದೂರ ಮಾಡ್ತಿದೀಯಾ? ಹೇಳು ರಾಧಾ, ಹೇಳು. ಎಲ್ಲ ನನ್ನ ವಿಧಿ. ನಾವು ಬಯಸೋದೇ ಒಂದು, ಆದ್ರೆ ಆ ದೇವ್ರು ನಡ್ಸೋದೇ ಒಂದು. ತುಂಬಿದ ಕುಟುಂಬದಿಂದನೇ ಬರೋ ಹುಡುಗ ಆಗ್ಬೇಕು ಅಂತ ನಮ್ಮಣ್ಣ ಅಷ್ಟೊಂದು ಆಸೆ ಇಟ್ಕೊಂಡು ಹೇಳ್ತಿರುವಾಗ ನಾನೊಬ್ಬ ಅನಾಥ ಹುಡುಗನ ಪ್ರೀತಿಸ್ತಾ ಇದ್ದೀನಿ ಅಂತ ಹೇಗೆ ಹೇಳಿ? ಕೃಷ್ಣನ್ಗೇನು, ನಾನಿಲ್ದಿದ್ರು ಬೇರೆ 10,000 ಜನ ಹುಡುಗಿರು ಸಿಗ್ತಾರೆ. ಯಾರನ್ನ ಬೇಕಾದ್ರೂ ಲವ್ ಮಾಡಬಹುದು. ನನಗೂ ಅಷ್ಟೇ, ಬೇರೆ ಬೇಕಾದಷ್ಟು ಜನ ಹುಡುಗರು ಸಿಗ್ತಾರೆ. ಯಾರನ್ನ ಬೇಕಾದ್ರೂ ಆರಿಸ್ಕೋಬಹುದು. ಆದ್ರೆ ಅಣ್ಣ ಅನ್ನೋನು ಮತ್ತೆ ಸಿಕ್ಕಲ್ಲ. ಸಿಕ್ಕಿರೋ ಅಣ್ಣನ ಮನಸ್ಸಿಗೆ ನೋವುಂಟು ಮಾಡಿ ನಾನ್ ಸುಖ ಪಡೋಕೆ ಬಯಸೋದಿಲ್ಲ. ನನಗೆ ನಮ್ಮಣ್ಣ ಬೇಕು. ಅಣ್ಣನ ಸಂತೋಷಕ್ಕೋಸ್ಕರ, ಅವನ ನೆಮ್ಮದಿಗೋಸ್ಕರ ನಾನು ಎಂಥ ತ್ಯಾಗಕ್ಕೂ ಸಿದ್ಧವಾಗಿದ್ದೀನಿ. ಸಾಯೋವರೆಗೂ ಅಣ್ಣನ ಮುದ್ದಿನ ತಂಗಿ ಆಗಿರ್ಬೇಕು, ಆಗಿರ್ತೀನಿ. ನೀವೆಲ್ಲ ಮನ್ಸ್ ಮಾಡಿದ್ರೆ ನಮ್ ರಾಧಾಕೃಷ್ಣನ್ ಮದ್ವೆನ ಜಾಮ್ ಜಾಮ್ ಅಂತ ಮಾಡ್ಬೋದು. ಹಾಗಾದ್ರೆ ನಾವೇನ್ ಮಾಡ್ಬೇಕು ಅಂತ ನೀವೇ ಹೇಳಿ. ಅವತ್ತು ಬಾಸ್ ಚೇಂಬರ್ ಅಲ್ಲಿ ಕೃಷ್ಣ ಏನ್ ಹೇಳ್ದ ಅಂತ ನೀವೆಲ್ಲ ಜ್ಞಾಪಿಸ್ಕೊಳ್ಳಿ. ತಂದೆ ತಾಯಿ, ಅಣ್ಣ ತಮ್ಮ, ಅಕ್ಕಂಗಿರು, ಈ ಸಂಬಂಧಗಳನ್ನ ಬರೀ ನಾನು ಸಿನಿಮಾಗಳಲ್ಲಿ ನೋಡಿದ್ದೀನಿ, ಪುಸ್ತಕದಲ್ಲಿ ಓದಿದ್ದೀನಿ ಅಷ್ಟೇ ಸರ್. ಈ ಸಂಬಂಧಗಳ ಸಿಹಿ ಗುಣ ಏನು ಅನ್ನೋದನ್ನ ಇವ್ರುಗಳ ಮುಖಾಂತರ ನಾನು ಅದನ್ನ ಸರಿತಾ ಇದ್ದೀನಿ ಸರ್. ನಮ್ ಕೃಷ್ಣ ಹೇಳಿದ ಮಾತನಂತೆ ಇವತ್ ನಾವೆಲ್ಲ ನಡ್ಕೋಬೇಕು. ನೀವ್ ಅದೇನ್ ಹೇಳ್ಬೇಕು ಅಂತಿದ್ದೀರಾ ಅದನ್ನ ಸ್ವಲ್ಪ ಅರ್ಥ ಆಗೋಗಿ ಹೇಳಿ. ನಾವೆಲ್ಲ ಒಂದ್ ಕೆಲಸ ಮಾಡೋಣ. ನಾವೆಲ್ಲ ರಾಧನೂರ್ಗೆ ಹೋಗಿ 15 ದಿನ ಕ್ಯಾಂಪ್ ಮಾಡೋಣ. ಅಲ್ಲವ್ರ ಅಣ್ಣಂಗೆ ನಮ್ ಕೃಷ್ಣ ಒಬ್ಬ ಅನಾಥ ಅಲ್ಲ, ಅವನ್ಗೂ ಅಜ್ಜಿ, ತಾತ, ಬಂಧುಗಳು ಎಲ್ಲ ಇದಾರೆ ಅಂತ ಹೇಳಿ ನಾಟಕ ಆಡಿದ್ರಾಯ್ತು ಅಷ್ಟೇ. ಬೇಡ ರಮೇಶ್, ನಾಟಕ ಆಡಬೇಡ. ಹೋಗಿ ಇರೋ ವಿಷಯ ಹೇಳೋಣ. ಒಪ್ಕೊಂಡ್ರೆ ಸಂತೋಷ, ಇಲ್ಲಾಂದ್ರೆ ಆ ದೇವ್ರು ನನ್ನ ಹಣೆ ಬರದಲ್ಲಿ ಏನ್ ಬರ್ದಿದ್ದಾನೋ ಹಾಗೆ ಆಗ್ಲಿ. ಕೃಷ್ಣ, 1000 ಸುಳ್ಳು ಹೇಳಿ ಒಂದ್ ಮದುವೆ ಮಾಡುವಂತ ದೊಡ್ಡವ್ರು ಹೇಳಿದ್ದಾರೆ. ಅಂತದ್ರಲ್ಲಿ ನಾವೆಲ್ಲ ಹೇಳ್ತಾ ಇರೋದು ಒಂದೇ ಒಂದ್ ಸುಳ್ಳು ತಾನೆ. ಅದೇನು ಅಪರಾಧ ಅಲ್ಲ ಬಿಡು. ಅದು ಅಲ್ಲದೆ ಒಂದ್ಸರಿ ತಾಳಿ ಕಟ್ಟಿದ ಮೇಲೆ ತಂದೆ ಆಗ್ಲಿ, ತಾಯಿ ಆಗ್ಲಿ, ಅಣ್ಣ ಆಗ್ಲಿ, ಅತ್ತಿಗೆ ಆಗ್ಲಿ, ಅತ್ತೆ ಆಗ್ಲಿ ಏನೂ ಮಾಡಕ್ಕಾಗಲ್ಲ. ಏನಂತೀರಿ? ಅವ್ರು ಮಾಡಿರೋ ಉಪಕಾರಕ್ಕೆ ನಾವು ಪ್ರತ್ಯುಪಕಾರ ಮಾಡದೇ ಇದ್ರಿ ಹೇಗೆ? ನಾನಂತೂ ಈ ತುಂಬಿದ ಕುಟುಂಬದ ನಾಟಕದಲ್ಲಿ ಪಾತ್ರ ಮಾಡಕ್ಕೆ ರೆಡಿ. ನಾನು ರೆಡಿ. నేను రెడీ సమీ. ನಾನು ರೆಡಿ. ನಾನು ರೆಡಿನೇ. ನಾನು ರೆಡಿ. ಕೃಷ್ಣ, ನಾನಂತೂ ಎವರ್ ರೆಡಿ. ಮತ್ತಿನ್ಯಾಕ್ ತಡ? ಯಾರ್ಯಾರಿಗೆ ಯಾವ್ಯಾವ ಪಾತ್ರ ಅಂತ ಹಂಚಿಬಿಡಿ. ಟೆನ್ನಿಸು ಅಪ್ಪ ಆಗ್ಲಿ. ನೀವು ಯಾರು ಅಪಾರ್ಥ ಮಾಡ್ಕೊಳ್ದೆ ಹೋದ್ರೆ ನಾನು ಅಪ್ಪ ಆಗ್ತೀನಿ. ಆದ್ರೆ ಕ್ಯಾರಿಯರ್ ಲಕ್ಕಮ್ಮ ಅಮ್ಮ ಆದ್ರೆ ಮಾತ್ರ. ಸೀತಾಪತಿ, ನೀನ್ ಯಾಕೆ ಹಿಂಗ್ ಹೇಳ್ತಿದ್ಯ ಅಂತ ನನಗೆ ಗೊತ್ತು. ಅಲ್ಲಿ ಪ್ರಸಾದ್ ಹೆಂಡತಿ ನಾನ್ ನಿನ್ನ ಹೆಂಡತಿ ಅಂತ ಹೇಳಿ ತಪ್ಕೊಂಡಂಗೆ ಇಲ್ಲಿ ಲಕ್ಕಮ್ಮನ ಒಂದ್ಸಲ ತಪ್ಕೋಬೇಕು ಅನ್ಕೊಂಡಿದ್ಯಾ? ಅಯ್ಯೋಯ್ಯೋ, ನೋಡಿದ್ರ ನೀವ್ ಇಲ್ಲೇ ಹೀಗೆ ಅಪಾರ್ಥ ಮಾಡ್ಕೊಂಡ್ರಿ ಅಲ್ಲಿ ನಾನು ಪಾರ್ಟ್ ಮಾಡೋದು ಹೇಗೆ? ನಮ್ ಸಹಾಯ ಬರ್ತಲ್ಲ ನುಣ್ಣಿಗಿರೋದ್ರಿಂದ ಅವರೇ ತಾತ ಆಗ್ಬಿಡ್ಲಿ. నేనే అజ్జి అయితాను కానీ ఒకటి ಏನು అక్కడున్న బాత్రూమ్ అంతా నేనే కడుగుతాను. ಅಯ್ಯೋ, ಅದಕ್ಕೆ ಹೇಳೋದು ಉಟ್ಕೊಡ ಸುಟ್ಟು ಹೋಗಲ್ಲ ಅಂತ. ఏమంటివే? ಏನ್ లేదు. ಅಪ್ಪ ಆಯ್ತು, ಅಮ್ಮ ಆಯ್ತು, ಅಜ್ಜಿ ಆಯ್ತು, ತಾತನೂ ಆಯ್ತು. ನಿನ್ನ ಅಣ್ಣ ಅದಕ್ಕೆ ನಾನು ನನ್ನ ಹೆಂಡತಿ ಮಾಡಿದ್ರಾಯ್ತು. ನಾನಂತೂ ಕೃಷ್ಣನ್ ಬ್ರದರ್ ಆಗ್ತೀನಿ. ರೀ ಮೋಹನ್, ನೀವ್ ಇವ್ರ ಜೊತೆ ಹೋಗೋದ್ರ ನನ್ಗತಿ ಏನು? ನೋಡು, ಹೋದ್ರು ಮಾವ ಅಂತ ಹೇಳಿ ಅಲ್ಲೂ ನೋಡ್ತಾ ಇರ್ಬೋದು. ಸೂಪರ್ ಐಡಿಯಾ. ಹಾಗಾದ್ರೆ ನಾನ್ ರೆಡಿನೇ. ಇನ್ ಅಕ್ಕ ಬಾವ ಟೆನ್ನಿಸ್ ಹೆಂಡತಿ ಮಾಡಿದ್ರಾಯ್ತು. ಅಯ್ಯೋ, ಅವನ ಹೆಂಡತಿ ಅವನ ಜೊತೆ ಬರಬೇಕು ಅಂದ್ರೆ ಒಂದು ಲೈನ್ ಆಫ್ ಕಂಟ್ರೋಲ್ ಇದೆ. ಅದು ತೀರಿದ ಮೇಲೆನೆ ಅವನು ಅವ್ರ ಜೊತೆ ಬರೋದು.
ಸಾಲದ ವಿಚಾರ ತಾನೆ. ಒಂದ್ ಕೆಲಸ ಮಾಡೋಣ, ನಾವೆಲ್ಲ ಸ್ವಲ್ಪ ಹಾಕೋಣ, ಟೆನ್ನಿಸ್ ಮಾವನ್ ಸಾಲ ತೀರ್ಸೋಣ, ಕೃಷ್ಣನ್ ಮದುವೆ ಮಾಡೋಣ. ಬಿಡಿ, ದಯವಿಟ್ಟು ನೀವು ಯಾರು ಹಣ ತೊಂದರೆ ತಗೋಬೇಡಿ. ನನಗೋಸ್ಕರ ನೀವೆಲ್ಲ ಇಷ್ಟೊಂದು ಕಷ್ಟಪಡ್ತಾ ಇದ್ದೀರಾ, ನನ್ಗೆ ಅದೇ ಸಾಕು. ಹಣದ ವ್ಯವಸ್ಥೆ ನಾನ್ ಮಾಡ್ತೀನಿ. ನಿಮ್ ದೊಡ್ಡ ಮಗಳ ಬಗ್ಗೆ ತಾನೇ ಹೌದು. ಆ ಯೋಚನೆ ನನಗ್ ಬಿಟ್ಬಿಡಿ, ನಾನ್ ನೋಡ್ಕೊಳ್ತೀನಲ್ಲ. ಹೌದು, ಹಾಳಾದ ಬಸ್ ಯಾಕೆ ಇನ್ನೂ ಬಂದಿಲ್ಲ? ಬರ್ಬೇಕಾಗಿತ್ತು ಇವಾಗ. ಅದು ನಾನು ನೋಡ್ಬಿಟ್ಟು ಹೇಳ್ಬೇಕಾಗುತ್ತೆ. ಎಕ್ಸ್ಕ್ಯೂಸ್ ಮೀ ಸರ್. ಸರ್, ಒಂದ್ 2 ನಿಮಿಷ ನೀವು ನನ್ನ ಲವರ್ ತರ ಆಕ್ಟ್ ಮಾಡ್ಬೇಕು. ಪ್ಲೀಸ್ ಹೆಲ್ಪ್ ಮೀ ಸರ್. ಯಾಕೆ ಏನು ಅಂತ ನಾನು ಆಮೇಲೆ ಹೇಳ್ತೀನಿ. 2 ನಿಮಿಷ ತಾನೆ? ಓಕೆ, ಹೇಳಿ. ಈಗಲೇ ಶಾಸ್ತ್ರಿಗಳ ಹತ್ರ ಹೋಗಿ, ನಾನ್ ಲವ್ ಮಾಡ್ತಿರೋ ಕೃಷ್ಣ ತುಂಬಿದ ಕುಟುಂಬದಿಂದ ಬಂದಿರೋರು, 16 ಜನ ನೆಂಟರು ನಿಷ್ಠರು ಸಂಬಂಧಿಕರಿಂದ ತುಂಬಿದ್ದಾರೆ. ದಯವಿಟ್ಟು ಈ ಮದ್ವೆಗೆ ಒಪ್ಸಿ ಅಂತ ಹೇಳಿ ನೋಡ್ತೀನಿ. ಆಯ್ತಾ? ಹೊರಡೋಣ? ಆಯ್ತು, ನೋಡೋಣ. ವಿಷಯ ತಿಳಿದ ಮೇಲೂ ಸುಮ್ಮನೆ ಇದ್ರೆ ಅದು ಮೂರ್ಖತನ. ನಾನು ಈಗಲೇ ಕಾಗದ ಬರೀತೀನಿ. ಫಿಟ್ಟಿಂಗ್ ಇಷ್ಟ ಆಯ್ತು. ನನ್ನ ಮುದ್ದಿನ ತಂಗಿ ರಾಧಾಳಿಗೆ ನಿನ್ನ ಪ್ರೀತಿಯ ಅಣ್ಣ ತಿಳಿಸುವುದೇನೆಂದರೆ, ನೀನು ಒಬ್ಬ ಹುಡುಗನನ್ನು ಪ್ರೀತಿಸುತ್ತಿರುವ ವಿಷಯ ಅವಧಾನಿಗಳಿಂದ ತಿಳಿಯಿತು. ನನ್ನ ಮನದ ಆಸೆಯಂತೆ ತುಂಬಿದ ಕುಟುಂಬದಿಂದ ಬಂದಿರುವ ಹುಡುಗನನ್ನು ಆರಿಸಿರುವ ವಿಷಯ ತಿಳಿದು ನನಗೆ ಅತ್ಯಂತ ಸಂತೋಷವಾಯಿತು. ನಿನ್ನ ಪ್ರೇಮಿಯ ಕುಟುಂಬದ ಸದಸ್ಯರೆಲ್ಲರನ್ನು ಕರೆದುಕೊಂಡು ನಾಳೆಯೇ ನಮ್ಮ ಹಳ್ಳಿಗೆ ಹೊರಟು ಬರುವುದು. ಅವರೆಲ್ಲರನ್ನು ನಾನು ನೋಡಿದ ನಂತರವೇ ನಿನ್ನ ಮದುವೆ ವಿಷಯದ ಇತ್ಯರ್ಥ. ನಿನ್ನ ಪ್ರೀತಿಯ ಹುಡುಗನ ಸಂಬಂಧಿಕರನ್ನು ನೋಡಲು ಕುತೂಹಲದಿಂದ ಕಾಯುತ್ತಿರುವ ನಿನ್ನ ಅಣ್ಣ. ಅಯ್ಯಯ್ಯ, ಎಲ್ರು ನೋಡಿದ್ಮೇಲೆ ಮದ್ವೆ ಕೇತನ. ಅವ್ರು ಹೇಳ್ತಿರೋದೇನೋ ಸರಿ, ಆದ್ರೆ ಎಲ್ರು ಒಟ್ಟಿಗೆ ಹಳ್ಳಿಗೆ ಹೋಗೋದು ಇಂಪಾಸಿಬಲ್. ರಾಜದ ಪ್ರಶ್ನೆ ಇದೆಯಲ್ಲ. ಅಯ್ಯೋ, ನಾಡಿದ್ದು ಹೇಗಿದ್ರು 2ನೇ ಶನಿವಾರ, ಆಚೆ ನಾಡಿದ್ದು ಭಾನುವಾರ. ನಾವು ಶುಕ್ರವಾರ ರಾಹುಕಾಲ ಕಳ್ಕೊಂಡು ಹಳ್ಳಿಗೆ ಹೋಗ್ಬಿಡೋಣ. ಮದುವೆ ಮುಗಿಸ್ಕೊಂಡು ಅವತ್ತೇ ವಾಪಸ್ ಬಂದ್ಬಿಡೋಣ. ಕರೆಕ್ಟ್. ಹೇಗಿದ್ರು ಬಾಸ್ ಊರಲ್ಲಿಲ್ಲ, ಅವ್ರು ಬರೋದೇ ಮಂಗಳವಾರ. ಅಷ್ಟರಲ್ಲಿ ನಾವೆಲ್ಲ ಆಫೀಸಲ್ಲಿ ಇರ್ತೀವಲ್ಲ. ಗುಡ್ ಐಡಿಯಾ. ಏನ್ ಹೇಳ್ತೀರಾ? ಬಾರಯ್ಯ ಕೃಷ್ಣ, ಎಷ್ಟೊತ್ತು ಕೂತ್ಕೋ. ಏನು ಅರ್ಜೆಂಟ್ ಬರಕೇಳದಲ್ಲ? ಟೈಮಿಗೆ ಸರಿಯಾಗಿ ನನ್ನ ಹೆಂಡತಿ ಜಾಕ್ಟೆ ಬಾರಿಸ್ಬಿಟ್ಲು. ಮಲ್ಲಿಗೆ ಹೂ ಮುಡಿಸಿದ್ದು, ಮೈಸೂರು ಪಾಕ್ ತಿನ್ಸಿದ್ದು ಅಷ್ಟೇ ಲಾಭ. ಏನಾಯ್ತು ಸರಿಗಳು? ಮಕ್ಳನ್ನ ನೋಡ್ಕೋಬೇಕು, ಹಳ್ಳಿಗೆ ಬಂದಿರಕ್ಕಾಗಲ್ಲ ಅನ್ಬಿಟ್ಲು. ಹೌದೇನೋ? ಏನ್ ಮಾಡೋದು ಹೇಳು? ಈಗೇನು ಮಾಡೋದು? ಡೋಂಟ್ ವರಿ, ನನಗ್ ಗುರ್ತಿರೋ ನಾಟಕದ ಹೆಂಗ್ಸ್ ಒಬ್ಳಿದಾಳೆ. ಮದ್ವೆಗ್ ಮುಂಚೆ ನೋಡಿದ್ದು. ಅವಳಿಗೆ ದಿನಕ್ಕಿಷ್ಟು ಅಂತ ಕೊಟ್ಬಿಟ್ರೆ ನನ್ನ ಹೆಂಡತಿಯಾಗಿ ಆಕ್ಟ್ ಮಾಡ್ಕೊಂಡಿರ್ತಾಳೆ. ಏನ್ ಹೇಳ್ತೀಯ? ಮದ್ವೆಗ್ ಮುಂಚೆ? ಸುಮ್ನೆರಪ್ಪ ಮಾವ, ಏ ಕಾರ್ಕೋಣ, ಏ ಸೋಡಾ ಬುಟ್ಟಿ ಅತ್ತೆ, ಏ ಕತ್ತೆ ಕಿರು ಬಾ ಮೇದ. ಮೈ ಡಿಯರ್ ಬಾಗಿ, ಕಮಾನ್ ಡಾರ್ಲಿಂಗ್, ಕಮಾನ್. ನೀನೊಬ್ಬ ಮನುಷ್ಯನ, ದನಪಿಸಾಚಿ, ರಾಕ್ಷಸ. ದುಡ್ಡು ದುಡ್ಡು ಅಂತ ದುಡ್ಡಿಗೆ ಬಾಯಿ ಬಿಡೋ ದುಡ್ಡಿನ ಗುಲಾಮ. ದುಡ್ಡಿಗೋಸ್ಕರ ಮಗಳ ವಿರಹ ವೇದನೆಯನ್ನ ಕೆಡಿಸಿದ್ಯಾ. ನಿನಗ್ ಸ್ವಲ್ಪನೂ ಕನಿಕರನೇ ಇಲ್ಲ. ನಮ್ಮಿಬ್ಬರು ಮದುವೆ ಆಗಿ 8 ವರ್ಷ ಗಂಡ ಹೆಂಡತಿನ ದೂರ ದೂರ ಮಾಡಿದ್ಯಾ. ಮುಂದಿನ ಜನ್ಮದಲ್ಲಿ ನೀನು ಶಾಂಡನಾಗುತ್ತೀಯ. ಇದು ನನ್ನ ಶಾಪ. ನನ್ನನ್ನು ಏನು ಅಂತ ತಿಳ್ಕೊಂಡ್ಬಿಟ್ಟಿದ್ದೀರಾ ನೀವು. ತಗೋ ನಿನ್ನ 50,000. ಕಮಾನ್ ಮೈ ಡಿಯರ್ ಬಾಗಿ. ಅಳಿಯಂದ್ರೆ ಇವತ್ತೇ ಫಸ್ಟ್ ನೈಟ್ ಅರೇಂಜ್ ಮಾಡ್ಬಿಡ್ತೀನಿ. ನಿನ್ನ ದರಿದ್ರ ಕೈಯಿಂದ ಫಸ್ಟ್ ನೈಟ್ ಅರೇಂಜ್ ಮಾಡಿದ್ರೆ ಫಸ್ಟ್ ನೈಟ್ ಆಗಲ್ಲ, ಲಾಸ್ಟ್ ನೈಟ್ ಆಗ್ಬಿಡುತ್ತೆ. ಗುಡ್ ಬೈ. ಬೇಗ ಹೋಗಿ ಲಗೇಜ್ ಎಲ್ಲ ಪ್ಯಾಕ್ ಮಾಡ್ಕೊಂಡ್ ಬಂದ್ಬಿಡು. ನಮ್ಮ ಮನೆ ಇಲ್ಲಲ್ಲ, ಹಳ್ಳಿಲಿ. ಸುಮ್ನಿರ, ದುಡ್ಡು ಬಂದಿದೆ. ನಿನ್ ಗಂಟೆಗೆ ಕೆಲಸ ಇಲ್ಲ. ನೀನಿಗೋಸ್ಕರ ಕಾಯ್ತಾ ಇರ್ತೀನಿ ಚಿನ್ನ. ಬೇಗ ಬಂದ್ಬಿಡು, ಬೇಗ ಬಂದ್ಬಿಡು. ಅಪ್ಪ, ಅಮ್ಮ, ನನ್ ಬರ್ಲಾ? ಅಳಿಯಂದ್ರೆ ನಾನು ಸಹಾಯ ಮಾಡಕ್ ಬರ್ಲಾ? ಸುಮ್ನಿರೆ. ಅಯ್ಯಯ್ಯೋ, ಕ್ಯಾರಿಯರ್ ನೋಡಯ್ಯ ಹೆಂಗ ಅನಾಥವಾಗಿ ಬಿದ್ದೈತೆ. ಅಯ್ಯೋ, ಇನ್ನು 3 ದಿನ ಕ್ಯಾರಿಯರ್ ಇರೋದು ತೊಳಿದೇ ಇದ್ರೆ ಅದ್ರಲ್ಲಿ ಅನ್ನ ತುಂಬಕ್ ಆಗಕ್ಕಿಲ್ಲ.
ನಾನ್ ಈಗ್ಲೇ ಹೋಗಿ ವಿಮ್ ಆಗಿ ಬಳ್ಬಳ ಅಂತ ಒಳ್ಳೆ ಮಾಡ್ಬಿಡ್ತೀನಿ. ಹಿಡ್ಕೋ ಕೈ, ಬಿಡ್ಬೇಡ. ಯೋ ಬಿಡ ಈ ಕೈನ. ಹಿಂಗೆಲ್ಲ ಮುಟ್ಟಿ ತಟ್ಟಿ ಮಾಡಿದ್ರೆ ನಾನು ಇವಾಗ್ಲೇ ಹೊಂಟೋಯ್ತು. ಅಯ್ಯೋ ಅಪಾರ್ಥ ಮಾಡ್ಕೋಬೇಡ, ನಾನ್ ಮುಟ್ಟಲ್ಲ. ಬಾ ಬನ್ನಿ ಬನ್ನಿ ಬನ್ನಿ. ಅಣ್ಣ ಅಣ್ಣ, ಇದೇ ನಮ್ಮನೆ. ವಾವ್, ರಾಧಾ ಬಂದಿಯಮ್ಮ? ಅಣ್ಣ, ಇವರು ಕೃಷ್ಣ, ನಾನು ಪ್ರೀತಿಸಿರೋರು. ನಮಸ್ಕಾರ. ಹುಡುಗ ಒಳ್ಳೆ ಲಕ್ಷಣವಾಗಿದ್ದಾನೆ. ಸಾಕ್ಷಾತ್ ಶ್ರೀಕೃಷ್ಣನೇ ಆಡ್ತಿದ್ಯಾ. ರಾಧಾ, ಕೃಷ್ಣ ಎಲ್ರಿಗೂ ಪರಿಚಯ ಮಾಡ್ಕೊಡ್ತಾನೆ, ನೀನು ಹೋಗಿ ಕಾಫಿ ತಗೊಂಬ. ಕೃಷ್ಣ, ಸ್ವಲ್ಪ ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡು. ಏನಮ್ಮ ಅದು ಕೇರ್ಫುಲ್? ಏನಿಲ್ಲ ನೋಡು, ನಾನು ನಿನ್ ಗಂಡನ್ನ ನಿಮ್ ಕಡೆಯವ್ರನ್ನ ಏನು ಮಾಡಲ್ಲ. ನೀವ್ ಒಳಗಡೆ ಹೋಗು. ಒಳ್ಳೆ ಹುಡುಗಿ. ಸರ್, ಒಂದ್ ನಿಮಿಷ. ನಮ್ದು ಸ್ವಲ್ಪ ದೊಡ್ಡ ಫ್ಯಾಮಿಲಿ, ಪ್ಲೀಸ್. ಎಲ್ಲ ಲೈನ ಬನ್ನಿ. ಸದಾ ಈ ಕಡೆ ಬಾ. ಅಜ್ಜಿ, ನೀನ್ ಈ ಕಡೆ ಬಾ. ಅಮ್ಮ ಅಮ್ಮ, ಈ ಕಡೆ ಎಲ್ಲ. ಸರ್, ಇವರು ನಮ್ ತಾತ. ಆಗ್ತೀನಿ ಒಂದು ಲಾತ. ಹೆಸರು ಹೆಸರು ಜನಾರ್ದನ್ ರಾಯರು ಅಂತ. ನಮಸ್ಕಾರ. ಇವರು ನಮ್ಮ ಅಜ್ಜಿ. ದಂಡಾಲಂಬಿ ಸ್ವಾಮಿ. ನಮ್ದು ಇಂಟರ್ ಕ್ಯಾಸ್ಟ್ ಮ್ಯಾರೇಜು. ಯಾರು ಸ್ವೀಪರ್ ಸುಂದರೇನಿ ಸ್ವಾಮಿ. ಸ್ವೀಪರ್ ಅಂತ ತಿಳಿಸಲ್ಲ. ನಾನ್ ಹೇಳ್ತೀನಿ. ಸರ್, ಅದು ಬೇರೆನೇನು ಇಲ್ಲ. ಒಂದ್ ಕಾಲದಲ್ಲಿ ನಮ್ ತಾತ ಅವರು ಸ್ವೆಟರ್ ಫ್ಯಾಕ್ಟರಿ ಇಟ್ಟಿದ್ರು. ಅದು ಮುಳುಗೋದ್ಮೇಲೆ ನಮ್ಮ ಅಜ್ಜಿ ಬಾರಿಯಲ್ಲಿ ಸ್ವೆಟರ್ ಹೋಗಿ ಸ್ವೀಪರ್ ಹೋಗಿದೆ. ಓ ಅದೇ, ಬೆಂದಕಾಳೂರ್ ಹೋಗಿ ಬೆಂಗಳೂರು ಆದಾಗೆ, ಕಲ್ಕತ್ತಾ ಹೋಗಿ ಕೋಲ್ಕತ್ತಾ ಆದಾಗೆ. ಸರ್, ಸರ್ ಇವರು ನಮ್ ತಂದೆಯವರು. ನಮಸ್ಕಾರ. ದಯವಿಟ್ಟು ಅಪಾರ್ಥ ಮಾಡ್ಕೋಬೇಡಿ. ನಿಮ್ ಹೆಂಡತಿ ಯಾರು ಅಂತ ಮೊದ್ಲೇ ಹೇಳ್ಬಿಡಿ, ಇಲ್ದವ್ರೆ ನನ್ನ ಹೆಂಡತಿ ಅಂತ ತಿಳ್ಕೊಂಡು ತಗೊಂಡು. ಅಲ್ಲಲ್ಲ, ಅವ್ರು ಏನ್ ಹೇಳ್ತಿರೋದು? ಅದೇನಿಲ್ಲ ಸರ್, ನಮ್ ತಂದೆಯವ್ರ ಕತೆ ಒಂಥರ ಗೋಲ್ಮಾಲ್ ಕತೆ ಇದ್ದಂಗೆ. ಪಾರ್ಟ್ 1 ಪಾರ್ಟ್ 2 ಅದನ್ನ ನಾನು ನಿಧಾನವಾಗಿ ಹೇಳ್ತೀನಿ. ಇವರು ನಮ್ ತಾಯಿಯವರು. ನಮಸ್ಕಾರ. ರಾಧಾ ಅಣ್ಣ ನೀನೇನು? ನೋಡಪ್ಪ, 500 ಮನೆ ಕ್ಯಾರಿಯರ್ ಒಳಿಯೋಂಗೆ ಪಳ್ಪಳ ಅಂತ ಒಳಿಯೋ ನಿನ್ ತಂಗಿನ ನನ್ ಮಗನ್ಗೆ ಕೊಟ್ಟು ಮದುವೆ ಮಾಡಿಸ್ಬಿಡು. ಮಂಗ್ರಿಯಲ್ಲಿ ಊಟದ ಕ್ಯಾರಿಯರ್ ತಲೆ ಮೇಲೆ ಇಟ್ಕೊಂಡು ಹೋಗೋ ಹಾಗೆ ನಿನ್ ತಂಗಿನ ತಲೆ ಮೇಲೆ ಕೂರಿಸ್ಕೊಂಡು ಭದ್ರವಾಗಿ ನೋಡ್ಕೋತೀನಿ. ಅಲ್ಲೇ ನಮ್ಮಲ್ಲೇ. ಸರ್, ನೀವೇನು ಯೋಚನೆ ಮಾಡ್ಬೇಡಿ. ಅದು ನಮ್ ಮನೆಗ್ ಬರೋ ಸೊಸೆನ ಮನುಷ್ಯನಿಗೆ ಊಟ ಹಾಗೆ ಮುಖ್ಯನೋ ಹಾಗೆ ನೋಡ್ಕೋತೀನಿ ಅಂತ ಹೇಳ್ತಾ ಇದ್ದಾರೆ ತಾಯಿಯವರು. ಸರ್, ಇವರು ನಮ್ಮ ಅಣ್ಣ ರಮೇಶ್ ಅಂತ. ನಮಸ್ಕಾರ. ಮದ್ವೆ ಆಗಿದ್ಯಾ? 2 ಮಕ್ಳು ತಂದೆ ಸರ್. ಅವರೇನಾ ನಿಮ್ ಶ್ರೀಮತಿ? ಅಲ್ಲ, ಇವರು ನಮ್ ಸೋದರ ಮಾವನ್ ಮಗಳು. ಮತ್ತೆ ನಿಮ್ ಶ್ರೀಮತಿ ಕರ್ಕೊಂಡ್ ಬಂದಿಲ್ವಾ? ಅವರೇ ಬರ್ತಾರಂತೆ. ಈ ಊರೇನ್ ಹೊಸದಲ್ವಂತೆ, 2-3 ಸರಿ ಕ್ಯಾಂಪ್ ಹಾಕಿದ್ರಂತೆ. ಕಲೆಕ್ಷನ್ ಜೋರ್ ಅಂತ. ಕ್ಯಾಂಪು ಕಲೆಕ್ಷನ್. ಸರ್, ಅದು ಏನಿಲ್ಲ, ಅವ್ರಿಗೆ ದೀನ ದಲಿತರು, ಹಿಂದುಳಿದ ವರ್ಗದವರು ಅಂದ್ರೆ ಬಹಳ ಪ್ರೀತಿ. ಅವ್ರ ಸೇವೆನೇ ಜೀವನದ ಮಹಾಭಾಗ್ಯ ಅಂತ ತಿಳ್ಕೊಂಡಿದ್ದಾರೆ. ಹೀಗಾಗಿ ಆಗಾಗ ಪ್ರತಿಯೊಂದು ಊರಲ್ಲೂ ಕ್ಯಾಂಪ್ ಮಾಡ್ತಿರ್ತಾರೆ. ಸರ್, ಇವರು ನಮ್ ಸೋದರ ಮಾವನ ಮಗಳು ಅಂತ ಹೇಳಿದ್ನಲ್ಲ, ಇವ್ರು ಭಾವಿ ಪತಿ. ನಮಸ್ಕಾರ. ಇವರು ನಮ್ ಸೋದರ ಮಾವ, ಒಂಥರ ಮಿಲಿಟರಿ ಮ್ಯಾನ್ ಇದ್ದಾಗೆ. ಸರ್, ಇವನು ನಮ್ ತಾತನಿಗೆ ಸೇವಕ. ಇಲ್ಲೂ ಅದೇಯಾ? ಸರ್, ಇದು ಚೆನ್ನಾಗಿರಲ್ಲ. ಸ್ವಲ್ಪ ಈ ಕಡೆ ಬರ್ತೀಯಾ? ಕೃಷ್ಣ, ನಿಮ್ ಫ್ಯಾಮಿಲಿಲಿ ಒಬ್ಬೊಬ್ರು ಒಂಥರ ವಿಚಿತ್ರವಾಗಿದಾರಲ್ಲ, ಅದ್ ಯಾಕೆ? ಸಹಜ ಸರ್. ಈಗ ಒಂದು ಕೈಲಿ 5 ಬೆರಳಿದೆ, ಎಲ್ಲಾ ಸರಿ ಸಮಾನಕ್ಕಾಗುತ್ತೆ? ಇಲ್ಲ. ಹಾಗೆ ಒಂದು ಕುಟುಂಬ ಅಂದ್ಮೇಲೆ ಒಂದು ಹೂವಿನ ಕದಂಬ ಇದ್ದ ಹಾಗೆ ಒಬ್ಬೊಬ್ರದ್ದು ಒಂದೊಂತರ ಕ್ಯಾರೆಕ್ಟರ್. ಅಯ್ಯೋ, ನಮ್ಮ ಅಕ್ಕ ಬಾವನ್ ಪರಿಚಯ ಮಾಡ್ಕೊಡೋದೇ ಮರ್ತ್ಬಿಟ್ಟೆ. ಅಕ್ಕ ಬಾವ ಬೇರೆ ಇದಾರೆ. ಯು ಡೋಂಟ್ ವರಿ ಸರ್, ನಾನು ಕರ್ಕೊಂಡ್ ಬರ್ತೀನಿ. ಅಲ್ಲಿ ತಿಂತೆ ಅಪ್ಪ ಅಮ್ಮ ಅಕ್ಕ ಬಾವ. ಮಗನೇ, 50,000 ರೂಪಾಯಿ ಕೊಟ್ಟಿದ್ದೀನಿ, ಇದಕ್ಕ ಬಂದಿದ್ದು. ಬರೋ ಅಕ್ಕ, ಬಾ ಬಾ ಬಾ. ಒಳ್ಳೆ ಗ್ರಾಚಾರ ಬಂತಲ್ಲ. ಸರ್, ಇವರು ನಮ್ಮ ಅಕ್ಕ, ಇವ್ರು ನಮ್ಮ ಭಾವ. ಜೋಡಿ ಅಂದ್ರೆ ಹೀಗಿರ್ಬೇಕು. ಮದುವೆ ಆಗಿ 8 ವರ್ಷ ಆಯ್ತು, ಇನ್ನು ಫಸ್ಟ್ ನೈಟ್ ಆಗಿಲ್ಲ. ಸರ್, ಅದ್ ಬಂದು ಮದುವೆ ಆಗಿ 8 ವರ್ಷ ಆಯ್ತಲ್ಲ, ಇನ್ನು ಮಕ್ಳಾಗಿಲ್ಲ ಅಂತ ಹೇಳ್ತಾ ಇದಾರೆ. ಬಹಳ ಫೀಲಿಂಗ್ ಅಲ್ಲಿ ಇದಾರೆ. ಅಯ್ಯೋ ಪಾಪ, ಆ ದೇವ್ರ ಲೀಲೆ ನೋಡಿದ್ಯಾ ಕೃಷ್ಣ? ಇಷ್ಟೊಂದು ಅನ್ಯೋನ್ಯವಾಗಿರೋ ದಂಪತಿಗಳಿಗೆ ಒಂದು ಮಗುನೂ ಇಲ್ಲ. ಅದೇ ಪ್ರತಿದಿನ ಹೊರದಾಡಿ ಕಚ್ಚಾಡೋ ಜಗಳ ಗಂಟ ದಂಪತಿಗಳಿಗೆ ವರ್ಷಕ್ಕೊಂದು ಮಗು ಕೊಡ್ತಾನೆ. ಏನು ವಿಚಿತ್ರ.
నీ ఇంట్లో పరక బకెట్ ఉంది పెనాయిల్ ఉంది బాగా రుద్ది కడిగేస్తాను అయ్యో, పుట్టయ్య. ಕೈ ಬಿಡ್ಬೇಡ ಹೇಳಿಲ್ಲ ಏನ್ ಕೈ ಬಿಡೋದು ಪಿಂಡ ಪೆನಾಯಿಲ್ ಗಬ್ಬು ವಾಸನೆ ಕೃಷ್ಣ ಕೃಷ್ಣ ನಿಮ್ಮ ಅಜ್ಜಿ ಪೆನಾಯಿಲು ತೊಳೆಯೋದು ಅಂದ್ರೆ ಏನು ಅದು ಬೇರೆ ಏನೇನಿಲ್ಲ ಸರ್ ನಮ್ಮ ಅಜ್ಜಿಗೆ ಬಹಳ ಬೇಗ ಇನ್ಫೆಕ್ಷನ್ ಆಗ್ಬಿಡುತ್ತೆ ಅದು ಅವರು ಊಟ ಬೇಕಾದ್ರೆ ಬಿಟ್ಬಿಡ್ತಾರೆ ಆದ್ರೆ ಬಾತ್ರೂಮ್ ತೊಳೆಯೋದು ಮಾತ್ರ ಬಿಡೋದಿಲ್ಲ ಯಾರು ನಂಬೋದಿಲ್ಲ ಸರ್ ಅವ್ರಿಗೆ ಖುದ್ದಾಗಿ ಹೋಗಿ ಫಿನಾಯಿಲ್ ಹಾಕಿ ಬಾತ್ರೂಮ್ ತೊಳೆದ್ರೆ ಅವ್ರಿಗೆ ಸಮಾಧಾನ ಅದು ಕಾಫಿ ತಗೊಳ್ಳಿ ಕಾಫಿ ತಗೊಳ್ಳಿ ಕಾಫಿ ಸರ್ ಕಾಫಿ ಥ್ಯಾಂಕ್ಸ್ ನಿಮ್ಮನೆ ಸರ್ ಹೌದಲ್ವಾ ಕುಡೀರಿ ಸರ್ ಕಾಫಿನಾ ಅಬ್ಬಾ, ಬಾగా ರುದ್ದಿ ಕಡಿಗೇಸ್ತೀನಿ ಸರ್ ಮತ್ತೊಂದೇನು ಕೃಷ್ಣ ಅದು ಬೇರೆನೇನಿಲ್ಲ ಸರ್ ನಮ್ಮ ಅಜ್ಜಿಗೊಂದು ಪಾಲಿಸಿ ಇದೆ ಅವರು ಫ್ರೀಯಾಗಿ ಯಾವ ಕೆಲಸನೂ ಮಾಡೋದು ಇಲ್ಲ ಮಾಡಿಸ್ಕೊಳ್ಳೋದು ಇಲ್ಲ ಅದಕ್ಕೆ ಅಂತಾನೆ ಪ್ರತಿಯೊಂದಕ್ಕೂ ಒಂದೊಂದು ಬೆಲೆ ಕಟ್ತಾರೆ ನಾನ್ ಕೊಡ್ತೀನಿ ಸರ್ ನಾನ್ ಕೊಡ್ತೀನಿ ರಾಧಾ ರೂಮ್ಸ್ ಎಲ್ಲಿದೆ ಬನ್ನಿ ತೋರಿಸ್ತೀನಿ ಲೆಫ್ಟ್ ರೈಟ್ ಲೆಫ್ಟ್ ರೈಟ್ ನಾನು ತುಂಬಾ ಸ್ಟ್ರೈನ್ ತಗೊಂಡ್ಬಿಟ್ಟಿದ್ದೀನಿ ಸ್ವಲ್ಪ ಹೊತ್ತು ರೆಸ್ಟ್ ತಗೋತೀನಿ ಸರ್ ರೈಟ್ ಲೆಫ್ಟ್ ರೈಟ್ ಲೆಫ್ಟ್ ರೈಟ್ ಲೆಫ್ಟ್ ರೈಟ್ ಲೆಫ್ಟ್